ಮಾನ್ಯ ಸಹಾಯಕ ನಿರ್ದೇಶಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಸಹ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಹಾಗೆ ನಮ್ಮ ಹಳೆಯ ರೆಸಿಡೆನ್ಸಿ ಅಧ್ಯಕ್ಷರಾದ ದೀಪಾಚಾರ್ಯರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಗೆ ಹಳದ ಶಾಲೆಯ ರೆಸಿಡೆನ್ಸಿ ಅಧ್ಯಕ್ಷರಾದಂತಹ ಮಾದೇವಿ ಹೇಮಂತರು ಹಾಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ ರೆಸಿಡೆನ್ಸಿಯ ಎಲ್ಲ ಸದಸ್ಯರಿಗೂ ಹಾಗೂ ಹಳದ ಶಾಲೆಯ ಎಲ್ಲ ರೆಸಿಡೆನ್ಸಿಯ ಸದಸ್ಯರಿಗೂ ಪಾಲಕ ಪೋಷಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಾಲೂಕು ಗ್ರಾಮ ವ್ಯವಸ್ಥಾಪಕ ವರ್ಗದವರಿಗೂ ನಾನು ಎಲ್ಲರಿಗೂ ಈಗ ಪ್ರಾಸ್ತಾವಿಕ ಸಭೆಯ ಅಜೆಂಡಾವನ್ನು ನಾನು ಓದಿರುತ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಸಹಯೋಗದಲ್ಲಿ ಸಮಗ್ರ ಶಿಕ್ಷಣ ಕುರಿತಾಗಿ ಎಸ್ಡಿಎಂಸಿ ಪಾಲಕ ಪೋಷಕ ಸಮುದಾಯದ ಸಭೆ. ಈ ಸಭೆಯ ಅಜೆಂಡಾವನ್ನು ಓದ್ತಾ ಇದ್ದೇನೆ. ಸ್ವಾಗತ. ಶಾಲಾ ಮುಖ್ಯ ಶಿಕ್ಷಕರಿಂದ ಪ್ರಾಸ್ತಾವಿಕ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಕಾರವಾರ. ಅನುದಾನದ ವಿವರ ಓದಿ ಹೇಳುವುದು 2022-23 ಮತ್ತು 24-25 ಸಾಲಿನ ಅನುದಾನದ ವಿವರ. ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು. ಸಭೆಯಲ್ಲಿ ವ್ಯಕ್ತವಾಗುವ ವಿಷಯಗಳು ಎಸ್ಡಿಎಂಸಿ ಪಾಲಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು. ಅಧ್ಯಕ್ಷರ ಅನುಮತಿಯ ಮೇಲಿನ ವಿಷಯಗಳು. ಸಭೆಯ ಅಧ್ಯಕ್ಷತೆ ವಹಿಸಿದವರ ಮಾತು. ವಂದನಾರ್ಪಣೆ ಮುಖ್ಯ ಶಿಕ್ಷಕರು. ಇದಿಷ್ಟು ಈ ಸಭೆಯ ಅಧ್ಯಕ್ಷ. ಪ್ರಾರ್ಥನೆ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಪೂರ್ತಿ ಯಾರು ಯೂಸ್ ಮಾಡಿ ಮಾತಾಡ್ತಾರೆ. ಸೊ ಇವತ್ತಿನ ದಿವಸ
ಬೋರ್ಡ್ ಮೇಲೆ ನೋಡ್ತಾ ಇರುವವರೆಗೆ ಎರಡು ಶಾಲೆಯನ್ನು ಸೇರಿಸಿ ಶಿಕ್ಷಣ ಇಲಾಖೆ ಸಾಮಾಜಿಕ ಪ್ರಚೋದನೆ ನಿರ್ದೇಶನಾಲಯ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಸಮಗ್ರ ಶಿಕ್ಷಣ ಕುರಿತಾಗಿ ಚರ್ಚೆಯನ್ನು ಮಾಡುವುದು ಎಸ್ಟಿಎಂಸಿ ಪಾಲಕರು ಮತ್ತು ಪೋಷಕರ ಸಭೆಯನ್ನು ನಡೆಸುವುದು. ಈ ಸಭೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಪ್ರಾಥಮಿಕ ಪೂರ್ವ ಪ್ರಾಥಮಿಕದಿಂದ ಪ್ರಾರಂಭವಾಗಿ ಅಂದರೆ ಅಂಗನವಾಡಿಯಿಂದ ಪ್ರಾರಂಭವಾಗಿ PUC ಸೆಕೆಂಡ್ ಇಯರ್ ವರೆಗಿನ ಶಿಕ್ಷಣವನ್ನು ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಅನುಕೂಲಗಳನ್ನು ಗುರುತಿಸಿ. ಸೊ ಈ ಒಂದು ಹಂತದಲ್ಲಿ ಪ್ರಾರಂಭಿಕ ಹಂತದಿಂದ 12ನೇ ತರಗತಿ PUC ಸೆಕೆಂಡ್ ಇಯರ್ ವರೆಗೆ ಶಿಕ್ಷಣ ಇಲಾಖೆಯ ಬೇರೆ ಬೇರೆ ಹಂತಗಳಲ್ಲಿ ಉಚಿತ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮತ್ತು ಸಮಾನ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳೋದಕ್ಕೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ಪ್ರಾರಂಭ ಮಾಡಿದೆ. 2018-19ರಿಂದ ಪ್ರಾರಂಭವಾಗಿ ಈವರೆಗೂ ಅದು ಮುಂದುವರಿತಾ ಇದೆ. ಈ ಹಂತದಲ್ಲಿ ಶಾಲೆ ಕಾಲಕ್ಕೆ ಕೆಲವಷ್ಟು ಸೌಲಭ್ಯಗಳನ್ನು, ಸುತ್ತೋಲೆಗಳನ್ನು, ಬೇರೆ ಬೇರೆ ಪಠ್ಯಕ್ರಮ ಕಲಿಕೆಗಳನ್ನು ಸೇರ್ಪಡೆ ಮಾಡಿದೆ. ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ ಅಂತಂದ್ರೆ ಯಾವುದೇ ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರದು, ಶಾಲೆಯಿಂದ ಹೊರಗುಳಿಯಬೇಕು. ಎರಡನೇದಾಗಿ ಶಿಕ್ಷಣ ಇಲಾಖೆಯಿಂದ ಏನು ನೀಡತಕ್ಕಂಥ ಸೌಲಭ್ಯಗಳು ಪ್ರತಿ ಮಗುವಿಗೂ ಅದು ದೊರೆಯಬೇಕು. ಒಂದು ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಬೆಂಗಾವಲು ಭತ್ಯೆಗಳಿರ್ಬೋದು, ಅಥವಾ ಕಡಿಮೆ ಕೊಡ್ತಕ್ಕಂತಹ ಮಧ್ಯಾಹ್ನದ ಬಿಸಿಯೂಟ ಇರ್ಬೋದು, ಯೂನಿಫಾರ್ಮ್ಗಳಿರ್ಬೋದು, ಅದರ ಜೊತೆ ಇತರೆ ಕಲಿಕೆ ಸೌಲಭ್ಯಗಳು ಮಕ್ಕಳಿಗೆ ಸಿಗಬೇಕು. ಇನ್ನು ಶಿಕ್ಷಣಾತ್ಮಕ ಆಯ್ಕೆಯನ್ನು ಬೆಂಬಲಿಸುವಂಥದ್ದು. ನಾಲ್ಕನೇದಾಗಿ ಯಾವುದೇ ಮಗು ಶಾಲೆಯಿಂದ ವಂಚಿತರಾಗಬೇಕು. ಇನ್ನು ನಾಲ್ಕನೇದಾಗಿ ವಿಕಲಚೇತನ ಮಕ್ಕಳನ್ನು ಕೂಡ ಮುಖ್ಯವಾಹಿನಿಯಲ್ಲಿ ತರುವಂಥದ್ದು. ಇನ್ನು ಐದನೇದಾಗಿ ಹೇಳುವಂಥದ್ದು ಅಂತಂದ್ರೆ ಕಲಿಕೆ ಜೊತೆಗೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಕೌಶಲ್ಯಾಭಿವೃದ್ಧಿ, ವೃತ್ತಿ ಕೌಶಲ್ಯ ಪಠ್ಯಕ್ರಮಗಳನ್ನ ಇದರಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಅಂದ್ರೆ ಕೇವಲ ಶಾಲೆ ಹೋಗೋದು, ಪಾಠ ಓದೋದು, ಪರೀಕ್ಷೆ ಬರೆಯೋದು ಅಷ್ಟೇ ಅಲ್ಲ. ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ಇಂಟ್ರೆಸ್ಟ್ ಇರ್ತದೆ. ಯಾಕಂದ್ರೆ SLC ಆದ್ಮೇಲೆ ಕೆಲವರು ನೀವು ಹೇಳ್ತೀರಿ ಸೈನ್ಸ್ಗೆ ಕಳಿಸ್ಬೇಕು, ಮ್ಯಾಥ್ಸ್ಗೆ ಕಳಿಸ್ಬೇಕು, ಕಾಮರ್ಸ್ಗೆ ಕಳಿಸ್ಬೇಕು. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಇಲ್ಲ ನಾನು IT ಮಾಡ್ತೀನಿ ಅವ ಗಾಡಿ ರಿಪೇರಿ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ವಾ. ಒಬ್ಬ ಮಿಕ್ಸರ್ ಗ್ರೈಂಡರ್ ರಿಪೇರಿ ಮಾಡ್ತೀನಿ ಅಂತ ಹೇಳ್ತಾನೆ, ಒಬ್ಬ ಒಳ್ಳೆ ಆರ್ಟಿಸ್ಟ್ ಇರ್ತಾನೆ, ಆರ್ಟ್ ಕಲಿತಾನೆ ಅಂತ ಹೇಳ್ತಾನೆ. ಸೊ ಇವೆಲ್ಲ ಯಾವುದು ಬರ್ತದೆ, ವೃತ್ತಿ ಕೌಶಲ್ಯಗಳು ಬರ್ತದೆ. ಅಂದ್ರೆ ಅದು ಕೂಡ ಒಂದು ಕಲಿಕೆ, ಮಗುವಿನ ಜೀವನ ರೂಪಿಸುವಂತ ಒಂದು ಶಿಕ್ಷಣ ಈ ಒಂದು ಸಮಗ್ರ ಶಿಕ್ಷಣದಲ್ಲಿ ಒಳಗೊಂಡಿದೆ. ಕಲಿಕೆ ಶಿಕ್ಷಣ ವಿಲಾಯವನ್ನು ಪಾಠ ಸುಪುಲಿಯನ್ನು ಪರೀಕ್ಷೆ ಬರಚನೆ उनसे इंटरेस्ट आता है या शिक्षण में उनके भीतर मेळावळा समग्र शिक्षण मुख्य उद्देश. नंबर 1 उचित शिक्षण. तिथलं कसा पालक कसा पाठी आम्ही व्हायचं असताना या शिक्षण व्यवस्थेबद्दल सवलत द्यायची. आता आम्हाला प्रत्येक सवलत मिळतात. आता ಇದು ನಾವು ನೀವು ಶಾಲೆಗೆ ಹೋಗ್ತಾ ಇರಬೇಕು, ಯಾವ ರೀತಿಯಲ್ಲಿ ಸೌಲಭ್ಯ ಇತ್ತು, ಈಗ ನಮ್ಮ ಯಾವ ರೀತಿಯ ಸೌಲಭ್ಯ ತಗೊಳ್ತಾ ಇದ್ದಾರೆ, ಅದು ಉಚಿತ ಶಿಕ್ಷಣ ಇರೋದು. ಮೊದಲನೇದಾಗಿ ನಾವು ನೀವು ಶಾಲೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಇತ್ತಾ, यूनिफॉर्म असले बट कोण पैसे पैसले अवय बापून पैसे पठ्य पुस्तक फ्री दिता असले ना मुसार कोण पास झालं पडे त्यांचं पाय म्हणून त्याच्या अवय बापू पायकांचे पुस्तक द्या म्हणून सांगतायचे अल्वा. ಅವ್ರು ಪಾಸ್ ಆಗೋ ನಂತರ ಪಠ್ಯ ಪುಸ್ತಕವನ್ನು ನಾವು ತಗೊಳ್ಬೇಕು. ನಾವು ಕಾಲಿನಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ತಿದ್ವಾ? ಇಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಶೂ ಸಾಕ್ಸ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಬಿಸಿ ಊಟ ಇತ್ತಾ? ಇಲ್ಲ. ಮಧ್ಯಾಹ್ನ 1 ಗಂಟೆ 12 ಬಿಟ್ಟರೆ ಪುಸ್ತಕ ಹೆಗಲ ಮೇಲೆ ಹಾಕೊಂಡು ಹೊರಡಬಹುದು ಮನೆಗೆ. ಬ್ಯಾಗ್ಗಳಿದ್ವಾ? ಇಲ್ಲ ಅಲ್ವಾ. ಆ ನಂತರದಲ್ಲಿ ಇತರೆ ವ್ಯವಸ್ಥೆ, ಮಧ್ಯಾಹ್ನ ಊಟ ಇತ್ತಾ? ಇಲ್ಲ. ಮೊಟ್ಟೆ ಕೊಡ್ತಿದ್ರಾ? ಇಲ್ಲ. ಬೆಳಗ್ಗೆ ಹಾಲು ಕೊಡ್ತಿದ್ರಾ? ಇಲ್ಲ. ರಾಗಿ ಮೊಟ್ಟೆ ಕೊಡ್ತಿದ್ರಾ? ಇಲ್ಲ. ಅದು ಬಿಡಿ. ನಂಬರ್ 1 ಬಂದ್ರೆ ಹೊರಗಡೆಗೆ, ನಂಬರ್ 2 ಬಂದ್ರೆ ಮನೆ ಕಡೆಗೆ. इनका व्यवस्था है. आणि असे नंबर 1 नंबर 2 नंबर असे है ना. 2 नंबर आले तर मास्तर विचारत असेल अंतर आवाज येते पाठी आवाज येत का आहे की नाही. ते सांग. आम्ही किती दूर चालत कसे 3 किलोमीटर 4 किलोमीटर आहे की नाही. त्यांना आम्हाला गाडीलागी ಸ್ಕೂಲಕ್ಕೆ ಕಳಿಸಿ ಸಮೀಪದಲ್ಲಿ ಶಾಲೆಗಳಿದ್ದಿರಲಿಲ್ಲ. ಎಷ್ಟೋ ದೂರ ಮಾಡ್ಕೊಂಡು ಹೋಗ್ತಿದ್ರು. ನಾವು ಕೆಲವರು ಕುತ್ಕೊಳ್ಳೋ ಬಾಲ್ವಾಡಿ ಅಂತ ಗೊತ್ತಿಲ್ಲ, ಅಂಗನವಾಡಿ ಅಂತ ಗೊತ್ತಿಲ್ಲ. ಮಂಡಿ ಮೇಲೆ ಕುತ್ಕೊಳ್ಬೇಕಿತ್ತು. ಹಿಂದ್ಗಡೆಗೆ ನಮಗೆಲ್ಲ ಬಟ್ಟೆಗೆ ಆ ಪ್ಯಾಂಟಿಗೆ ಕನೆಕ್ಟ್ ಹಿಂಗೆ ಇರ್ತಿತ್ತು. ಅದನ್ನೇ ಹೋಗಿ ಹಾಕೊಂಡು ಕಳಿಸೋದು. ಆ ವ್ಯವಸ್ಥೆ ಇದೆಯಾ? ಇಲ್ಲ. ಅದೇ ಉಚಿತ ಶಿಕ್ಷಣ.
ಮಕ್ಕಳಿಗೆ ಇವತ್ತು ಬಟ್ಟೆ ಪಠ್ಯ ಪುಸ್ತಕ ಮಧ್ಯಾಹ್ನದ ಬಿಸಿಯೂಟ ಶಿವಸತ್ವ ಹಾಲು ಮೊಟ್ಟೆ ಮತ್ತು ರಾಗಿ ಮಾತ್ರ ನೀವು ಕೊಡ್ತಾರೆ ಸ್ಕಾಲರ್ಶಿಪ್ ಇವೆಲ್ಲ ಕೊಡ್ತಾ ಇರುವಂಥದ್ದು ಉಚಿತ ಶಿಕ್ಷಣ. ಸಮಾನ ಶಿಕ್ಷಣ ಇಲ್ಲೇ ಗಂಡು ಮಗುವಿಗೆ ಹೆಣ್ಮಕ್ಳಿಗೆ ಅಥವಾ ವಿಕಲಚೇತನರಿಗೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಶಿಕ್ಷಣವನ್ನು ಕೊಡುವಂಥದ್ದು. ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಇವತ್ತು ನೋಡಿ ಆಕ್ಚುಲಿ ಶಾಲೆಯಲ್ಲಿ 4 ಟೀಚರ್ ಇದ್ರು, 3 ಟೀಚರ್ ತರಬೇತಿ ಕಲಿಸಿದ್ದಾರೆ ಟ್ರೈನಿಂಗ್. ಯಾಕೆ? ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಶಿಕ್ಷಣಗಳು ಬೇಕು ಅದಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಅಲ್ಲಿ ತರಬೇತಿ ಆಗ್ತಾ ಇದೆ. ಇದು ಗುಣಮಟ್ಟದ ಶಿಕ್ಷಣ. ಯಾಕಂತಂದ್ರೆ ಈಗ ಬರ್ತಾ ಇರುವಂತಹ ಶಿಕ್ಷಕರೆಲ್ಲರೂ PCH BA MA BSc BEd ಆದವರೇ ಬರ್ತಾ ಇದ್ದಾರೆ. ಕಾಲಕಾಲಕ್ಕೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಇದು ಯಾಕೆ? ಗುಣಮಟ್ಟದ ಶಿಕ್ಷಣ. ಹಾಗಾಗಿ ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ ಒಂದು ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ ಮತ್ತು ಗುಣಮಟ್ಟದ ಶಿಕ್ಷಣ. ಇದರ ಜೊತೆಯಲ್ಲಿ ಶಿಕ್ಷಣ ಇಲಾಖೆ ನಮ್ಮ ಮಕ್ಕಳಿಗೆ ಕೊಡುವಂತಹ ಇತರೆ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಕಲಿಬೇಕು, ಅವರ ಭವಿಷ್ಯನ ಜೀವನವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಅವರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು. ಬಟ್ ಈ ಎಲ್ಲ ವ್ಯವಸ್ಥೆಗಳು ಇವತ್ತು ಖಾಸಗಿ ಶಾಲೆಗಳಿಲ್ಲ. ಇವತ್ತು ನಾವೆಲ್ಲ ಖಾಸಗಿ ಶಾಲೆಗೆ ಕೆಲವು ಮಕ್ಕಳನ್ನು ಕಳಿಸ್ತಾ ಇದ್ದೀವಿ. ಅಲ್ಲಿಯೇ ವ್ಯವಸ್ಥೆಗೂ ಇಲ್ಲಿಯ ವ್ಯವಸ್ಥೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಫೀಸ್ಗಳಿರ್ಬೋದು ಅಥವಾ ಯೂನಿಫಾರ್ಮ್ ಇದ್ದೇನೆ ಇರ್ಬೋದು. ಬಟ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಫ್ರೀಯಾಗಿ ಕೊಡ್ತಾರೆ. ಇವನ್ನು ನಾವು ಹೋಗ್ಬೇಕಾದ್ರೆ ಬ್ಯಾಚ್ ತಗೊಂಡಿದ್ದು ಇಲ್ಲ, ಸರಸ್ವತಿ ಪೂಜೆಗಳಿಗೆ ಅದು ಇಲ್ಲ ಅಲ್ವಾ? ಈ ರೀತಿಯಾದಂತಹ ಶಿಕ್ಷಣ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಸಿಗ್ತಾ ಇದೆ. ಅದಾಯ್ತಾ? ಮುಖ್ಯ ಉದ್ದೇಶ ಏನಂತಂದ್ರೆ ಮಕ್ಕಳು ಕಲಿಯಬೇಕು, ಬೆಳವಣಿಗೆ ಆಗಬೇಕು, ಅವರ ಭವಿಷ್ಯನ ಅವರು ರೂಪಿಸಿಕೊಳ್ಳಬೇಕು ಅಂತೇಳಿ. ಹಾಗಾಗಿ ಒಂದು ಮಗುವಿನ ಶಿಕ್ಷಣದ ಅಭಿವೃದ್ಧಿ ನಿಟ್ಟಿನಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ಪಾತ್ರ 60% ಅದಾಯ್ತಾ? ಇನ್ನು ಎರಡನೇದಾಗಿ 20% ಶಿಕ್ಷಕರ ಶ್ರಮ ಇದೆ. ಎಷ್ಟಾಗಿ 80%. 10% ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಶಿಕ್ಷಣ ಇಲಾಖೆಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ. ಇನ್ನು 10% ನಮ್ಮ ಸುತ್ತಲಿನ ಪರಿಸರ, ಸಂಸ್ಕಾರ ಮತ್ತು ಸಂಸ್ಕೃತಿ, ನಮ್ಮ ಸುತ್ತಲಿನ ಪರಿಸರ ಅರ್ಥಾಯ್ತಾ? ಇದೇನು ಬೇಕು. ಯಾಕಂದ್ರೆ 60% हवाई बप्पाले श्रम होता, आणि 20% श्रम कोणाले शिक्षक लोकांना होता. 10% ते कोणा बसतात डेस्करू बेंचरू फॅन वगैरे होतं. फॅन ना पडेल काही पडेल ना जमीन बस तशीले पेशंट घेऊन येत तशीले सारे तशीले ते आणि मंत्री तरी आज हे दोन लोक आणले पहिले आणि काही केली असल्या परिस्थितीत आम्ही दिवस काढीला असा तशी म्हणजे कोणाकडे मदती विचारलं आम्ही आजपर्यंत तुम्ही मदती सांगू शकता. बट आमच्या कोणा विचारलं पटपट पटकन मी मोबाईल यूज करतात. ससमुळे मी ಮೊಬೈಲ್ ಮಕ್ಕಳಾಗಿದೆ. ಈಗ ನೋಡಿ ಕಲಿಕೆ ಅಂತ ಬಂದಾಗ ನಾವು ಮಕ್ಕಳು ಸಾಮರ್ಥ್ಯ ಇವತ್ತು ನಲಿಕಲಿ ಅಂತ ಹೇಳ್ತೀವಿ, ಸಾಮರ್ಥ್ಯ ಆಧಾರಿತ ಕಲಿಕೆ ಅಂತ ಹೇಳ್ಬೋದು. ನೀವು ಒಂದಿನ ಹಾಕ್ಬೇಕಂತ ಕ್ಲಾಸ್ ಅನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಬಟ್ ನಾನೊಂದು ಉದಾಹರಣೆ ಹೇಳ್ತೇನೆ. ಈ ಮೊಬೈಲ್ ಅನ್ನ ನೀವು ಮಕ್ಕಳಿಗೆ ಮನೆಯಲ್ಲಿ ಕೊಡ್ತಾರೆ, ಅವಾಗ ಬರ್ಬೇಕಂತ ಮೊಬೈಲ್ ಸಿಕ್ಕೈತ स्कूला शिकायचं आणि हे फार काही शिकणे मोबाईल ಸ್ವಸಾಮರ್ಥ್ಯ ಅಲ್ವಾ? ಸ್ವಸಾಮರ್ಥ್ಯದಿಂದ ಮಕ್ಕಳು ಎಲ್ಲಿ ಕಲಿತಾರೆ ಗೊತ್ತಿಲ್ಲ. ಇದು ನೀವು ಓದಲಿಕ್ಕೆ ಬರುವುದಿಲ್ಲ. ಐಕಾನ್ ನೋಡ್ತಾರೆ, ಪಟ್ ಪಟ್ ಅಂತ ಹೋಗ್ತಾರೆ, ಟೈಮ್ ಮಾಡಿ. ಹೌದಾ ಮಕ್ಕಳೇ? ನಿಮ್ಮ ತಂದೆ ತಾಯಿಗಳಿಗೆ ಮೊಬೈಲ್ ಗಾಡಿ ಬಂದಿದ್ರೆ ನೀವೇ ಆನ್ ಮಾಡ್ಕೊಂಡು ಗಾಡಿ ಮುಂದೆ ಹೋಗ್ತೀವಿ. ಅದು ಒಂದು ಕಲಿಕೆ. ಎಲ್ಲಿ ಕಲಿಕೆ ಆಯ್ತು? ಅವರು ಸ್ವ ತಿಳುವಳಿಕೆಯಿಂದ ಸ್ವಸಾಮರ್ಥ್ಯದಿಂದ ಮೊಬೈಲ್ ಅನ್ನು ಆಪರೇಟ್ ಮಾಡೋದನ್ನು ಕಲಿತಿದ್ದಾರೆ. ಅದೇ ರೀತಿ ನಾವು ವಿದ್ಯಾಭ್ಯಾಸ ತಗೊಂಡ್ರೆ, ಶಿಕ್ಷಣ ಕಲಿಕೆ ತಗೊಂಡ್ರೆ ಅಲ್ವಾ, ಎಲ್ಲರೂ ಒಳ್ಳೆಯ ಶಿಕ್ಷಣ ಕಲಿಕೆ ಸಾಧ್ಯತೆ. ಬಟ್ ಬೇರೆ ಬೇರೆ ರೀತಿಯ 10 ವಿಚಾರಗಳು, 10 ಮನಸ್ಸಿನ 10 ಮಕ್ಕಳಿರ್ತಾರೆ, ಜನರಿರ್ತಾರೆ ಅಲ್ವಾ? ಓಕೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಮಗ್ರ ಶಿಕ್ಷಣ ಈ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಯಿಂದ SLC ತಾಲೂಕು ಮತ್ತು ಸಮುದಾಯದ ಒಂದು ಸಭೆಯನ್ನ ಇಲ್ಲಿ ನಡೆಸುವಂಥದ್ದು ಇದಿಷ್ಟು ಪ್ರಾಸ್ತಾವಿಕವಾದಂಥ ಒಂದು ವಿಚಾರವಾಗಿದೆ. ಹಾಗಾಗಿ ಮತ್ತೆ ಒಂದು ಶಾಲೆಗೆ ಅನುದಾನ ಬಿಡುಗಡೆ ಆಗಿದೆ. ಅದೆಷ್ಟು ಬಂದಿದೆ? 1 ಲಕ್ಷಾಂತರ ರೂಪಾಯಿ ಅಲ್ಲ, 5,000 6,000 ಬಂದಿದೆ. ಆದರೂ ಕೂಡ ಆ ಖರ್ಚು ವೆಚ್ಚವನ್ನು SLC ಒಂದು ಓದಿ ಹೇಳಬೇಕಾಗ್ತದೆ. ಅದಕ್ಕೇನು ಬಳಸಿದ್ದಾರೆ ಅಂತ ಹೇಳ್ತೀವಿ. 2 ಶಾಲೆ ಶಿಕ್ಷಕರು ಇದ್ದಾರೆ, ಅವ್ರು ತಕ್ಕ ಶಾಲೆಗೆ ಅನುದಾನ ಬಿಡುಗಡೆ ಆಗಿತ್ತು ಅಂತ ಓದಿ ಹೇಳ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೋದ 2022-23 ಸಾಲಿನಲ್ಲಿ ನಮ್ಮ ಶಾಲೆ
ಶಾಲೆಗೆ SSLC ಅನುದಾನ ಹಾಗೂ ಖರ್ಚು ಇವುಗಳನ್ನು ತಂದು ಓದಿ ಹೇಳ್ತಾ ಇದ್ದೇನೆ. 22-23ನೇ ಸಾಲಿನಲ್ಲಿ ಪ್ರಾರಂಭಿಕ ಶುಲ್ಕವು 4,415 ಇತ್ತು. ನಂತರ 11-4-22ರಲ್ಲಿ ಶಿಕ್ಷಕರ ಸಾವಿರವಾರು 600 ಬಂದಿದೆ ಹಾಗೂ ಅದು ಖರ್ಚಾಗಿದೆ. 11-4-2022ರಲ್ಲಿ 21ನೇ ಸಾಲಿನಿಂದ ಇವು ಶಾಲೆಯಲ್ಲಿ ಬಡ್ಡಿ ಇತ್ತು, ಅದನ್ನು ಮರುಭರಣ ಮಾಡಲಾಗಿದೆ. 2,813 ರೂಪಾಯಿಗಳನ್ನು ಇದ್ದಂತಹ ಬಡ್ಡಿಯನ್ನು ಅಭ್ಯಾಸಿಗೆ ಮರುಭರಣ ಮಾಡಲಾಗಿದೆ. ಹಾಗಾಗಿ ಈಗ ನಮ್ಮ ಇದರಲ್ಲಿ ಖಾತೆಯಲ್ಲಿ ಯಾವುದೇ ಬಡ್ಡಿ ಇಲ್ಲ, ವರ್ಷ ಬರುವ ಬಡ್ಡಿ ಮಾತ್ರ ಜಮಾ ಆಗ್ತಾ ಇದೆ. 25/8/2022ರಂದು ಕುಡಿಯುವ ನೀರು ಮತ್ತು ಶೌಚಾಲಯ 4,000 ರೂಪಾಯಿ ಅನುದಾನ ಬಂದಿತ್ತು. ಇದನ್ನು ಶೌಚಾಲಯ ಸ್ವಚ್ಛತೆ, ರಿಪೇರಿ, ನಲ್ಲಿ ರಿಪೇರಿ, ಆಮೇಲೆ ಕುಡಿಯುವ ನೀರಿನ ಸ್ವಚ್ಛತೆ, ಅದರ ರಿಪೇರಿ ಇವುಗಳಿಗಾಗಿ ನಾವು 4,000 ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ. ನಂತರ 27/9/2022ರಲ್ಲಿ ಶೂಸಾಕ್ಸ್ ಅನುದಾನ 14,830 ಬಂದಿತ್ತು. ಆಗ 52 ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ರು. ಅವರಿಗೆ ನಾವು ಅದನ್ನು ಶೂಸಾಕ್ಸ್ ಕರಾವಳಿ ಶೂಸಾಕ್ಸ್ ಅದನ್ನು ತಗೊಂಡು ಸ್ಯಾಂಡಲ್ಸ್ ತಗೊಂಡು ಅವರಿಗೆ ಅನುದಾನವನ್ನು 14,830 ರೂಪಾಯಿಗಳನ್ನು ಚೆಕ್ ಕೊಟ್ಟಿದ್ದೇವೆ. ಆನಂತರದಲ್ಲಿ 7/3/2023ರಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯ ಎರಡನೇ ಹಂತದ್ದು 4,000 ಜಮಾ ಆಗಿತ್ತು. ಇದನ್ನು ಕೂಡ ನಾವು ಇಲಾಖೆ ಪ್ರಕಾರವಾಗಿ ಸ್ವಚ್ಛತೆ, ರಿಪೇರಿ ಸ್ವಚ್ಛತೆ, ಆನಂತರ ತಿಂಗಳ ಅದನ್ನು ಕ್ಲೀನ್ ಮಾಡಿಸುವುದು. ಈ ಅನುದಾನ ಸ್ವಚ್ಛತೆಗೆ ನಾವು ಅದನ್ನು ಬಳಸ್ಕೊಂಡಿದ್ದೇವೆ. ಇನ್ನು ಶಾಲಾ ಅನುದಾನ 1,250 ರೂಪಾಯಿ ಬಂದಿತ್ತು. ಅದನ್ನು ನಾವು ಇಲಾಖೆ ಆದೇಶ ಪ್ರಕಾರವಾಗಿ ವೋಚರನ್ನು ಇಟ್ಟು ಖರ್ಚು ಮಾಡಿದ್ದೇವೆ. 24/3/2023ರಲ್ಲಿ ಶಿಕ್ಷಕರ ಅನುದಾನ ಒಬ್ಬ ಶಿಕ್ಷಕರಿಗೆ ಬಂದಿತ್ತು. ಇದು ಶಿಕ್ಷಕರಿಗೆ ಆವಾಗ 22-23 ಸಾಲಿನ ಕೊನೆಯ ಹಂತದಲ್ಲಿ ಆಗ ಒಬ್ಬ ಶಿಕ್ಷಕರ ಅನುದಾನ ಮಾತ್ರ ಬಂದಿದೆ. ಅದನ್ನು ತೆಗೆದು ನಾವು ವೋಚರಿಟ್ಟು ಅದನ್ನು ಬಳಸ್ಕೊಂಡಿದ್ದೀವಿ. ಒಟ್ಟು ಈಗ ಅನುದಾನ 28,766 ಜಮಾ ಆಗಿದ್ದು, ಅದರಲ್ಲಿ 27,493 ರೂಪಾಯಿಗಳನ್ನು ನಾವು ಬಳಸ್ಕೊಂಡಿದ್ದೇವೆ. ಇನ್ನು ಉಳಿಕೆ ಅನುದಾನ 1,273 ರೂಪಾಯಿ ಉಳಿಕೆಯಲ್ಲಿ ಇತ್ತು. 24-25ನೇ ಸಾಲಿನ ಅನುದಾನ ಅನುದಾನ ಇದರಲ್ಲಿ ನಾವು ಶೂಸಾಕ್ಸ್ ಅನುದಾನ ಮಾತ್ರ ನಾನು ಚೆಕ್ ಕೊಟ್ಟು ಖರ್ಚು ಮಾಡಿದ್ದೇನೆ. ಉಳಿದ ಯಾವುದೇ ಅನುದಾನ ಇನ್ನು ತೆಗೆದಿದೆ, ಬಿಲ್ ಎಲ್ಲ ಇದೆ, ಆದರೆ ಅನುದಾನವನ್ನು ತೆಗೆದಿದೆ. ಶೂಸಾಕ್ಸ್ ಅನುದಾನ 24/7/2024ಕ್ಕೆ 14,450 ರೂಪಾಯಿ ಜಮಾ ಆಗಿದೆ. ನಮ್ಮ ಶಾಲೆಯಲ್ಲಿ 41 ಮಕ್ಕಳಿಗೆ ನಾವು ಇದನ್ನು ತಗೊಂಡಿದ್ದೇವೆ. ಇಲ್ಲಿ ಬಂದಂತಹ 42 ಜನ ಮಕ್ಕಳಿಗೆ 3 ಜನ ಮಕ್ಕಳು ಸೆಪ್ಟೆಂಬರ್ ಎಂಡಿಗೆ ಬಂದಿದ್ದಾರೆ. ಅವರು ಬಿಜಾಪುರ ಜಿಲ್ಲೆಯಿಂದ ಬಂದವರು. ಹಾಗಾಗಿ ಅವರು ಬರುವಾಗಲೇ ಅವರು ಸ್ಯಾಂಡಲ್ಸ್ ಅನ್ನು ತಗೊಂಡು ಬಂದಿದ್ರು. ಹಾಗಾಗಿ 3 ಜನ ಮಕ್ಕಳು ಬಿಟ್ಟು ನಮ್ಮ ಶಾಲೆ ಇರುವಂತಹ 42 ಜನ ಮಕ್ಕಳಿಗೆ ನಾವು ಶೂಸಾಕ್ಸ್ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ಅದಕ್ಕೆ ನಾವು 12,000 ಚಿಲ್ಲರೆ ಖರ್ಚು ಮಾಡಿದ್ದೇವೆ. ಇನ್ನು 1,000 ಚಿಲ್ಲರೆ ಅಕೌಂಟಲ್ಲಿ ಇದೆ. ಇನ್ನು ಗ್ರಂಥಾಲಯ ಅನುದಾನ 2/9/2023ಕ್ಕೆ 6,500 ರೂಪಾಯಿ ಗ್ರಂಥಾಲಯ ಪುಸ್ತಕಗಳನ್ನು ಖರೀದಿಗೆ ಅನುದಾನ ಬಂದಿತ್ತು. ಇಲಾಖೆ ಆದೇಶ ಪ್ರಕಾರವಾಗಿ ನಾವು ಪುಸ್ತಕವನ್ನು ತೆಗೆದುಕೊಂಡು ಚೆಕ್ಕನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ಬಳಸ್ಕೊಂಡಿದ್ದೇವೆ. 165 ಪುಸ್ತಕವನ್ನು ಶಾಲೆಯ ಗ್ರಂಥಾಲಯಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇನ್ನು ಯುಲೈಸ್ ಪ್ಲಸ್ ಅನುದಾನ ಅದನ್ನು ನಾವು ಆನ್ಲೈನಲ್ಲಿ ತುಂಬುತ್ತಿರ್ತದೆ. ಅದಕ್ಕಾಗಿ ನಮಗೆ 420ನೇ 2 ವರ್ಷಗಳು 22-23-24ನೇ ಸಾಲಿನ ಅನುದಾನವನ್ನು 450 ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇಲ್ಲಿವರೆಗೆ ಬಡ್ಡಿ 23ರಿಂದ 24-25ನೇ ಸಾಲಿನ ಸೆಪ್ಟೆಂಬರ್ವರೆಗೆ 144 ರೂಪಾಯಿ ಬಡ್ಡಿ ಜಮಾ ಇದೆ. ಇನ್ನು SSK ಕೆನರಾ ಬ್ಯಾಂಕಿನಲ್ಲಿ ಶಾಲಾ ಅನುದಾನ 5,000 ಮತ್ತು ಇಕೋ ಕ್ಲಬ್ ಅನುದಾನ 5,000 ಜಮಾ ಇದೆ. ಅದನ್ನು ಇನ್ನೂ ನಾವು ಬಳಕೆ ಮಾಡಿಲ್ಲ. ಎಲ್ಲರಿಗೂ ನಮಸ್ಕಾರಗಳು. ಈಗ ನಾನು ಹಳಗಾ ಶಾಲೆಯ ಮುಖ್ಯಾಧ್ಯಾಪಕಿ ಶ್ರೀಮತಿ ಕಲ್ಪನಾ ಆಚಾರಿ. ನಮ್ಮ ಶಾಲೆಗೆ 2022-23ನೇ ಸಾಲಿನಲ್ಲಿ ಬಂದಿರುವ ಅನುದಾನದ ವಿವರವನ್ನು ತಮ್ಮ ಎದುರಿಗೆ ಕೊಡ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಪ್ರಾರಂಭಿಕವಾಗಿ ಶುಲ್ಕ ಇದ್ದಂತಹ ಹಣ 1,888 ರೂಪಾಯಿ 75 ಪೈಸೆ ಆಗಿತ್ತು. ಅದರಲ್ಲಿ ಇಲಾಖೆಗೆ ಮರುಭರಣ ಮಾಡಿದ್ದು 888 ರೂಪಾಯಿ. ಆಮೇಲೆ ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ 4,000 25/8/22ರಲ್ಲಿ ಜಮಾ ಆಗಿದೆ ಮೊದಲನೇ ಕಂತು. ಈಗಾಗಲೇ ಟೀಚರ್ ಹೇಳಿದಂಗೆ ಶೌಚಾಲಯಕ್ಕಾಗಿ ನಾವು ಫಿನೈಲ್ ಇರ್ಬೋದು, ಬಕೆಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅದಕ್ಕಾಗಿ ಆ ಅನುದಾನವನ್ನು ಬಳಸ್ಕೊಳ್ತಾ ಇದ್ದೇವೆ. ಅದರ ನಂತರ 27/9/22ರಲ್ಲಿ ಶೂ ಮತ್ತು ಸಾಕ್ಸ್ಗಾಗಿ 18 ಮಕ್ಕಳಿಗೆ 5,130 ರೂಪಾಯಿ ಜಮಾ ಆಗಿತ್ತು.
ಅದನ್ನ ನಾವು ಸೆಂಟರ್ಗಳನ್ನ ಕೊಟ್ಟು ಮಕ್ಕಳಿಗೆ ಅದನ್ನ ಕೊಟ್ಟಿದ್ದೇವೆ. ಅದೇ ತರ 7/3/2023ಕ್ಕೆ ಮತ್ತೊಂದು ಕಂತಿನಲ್ಲಿ 4,000 ಬಂತು, ಅದು ಕೂಡ ಬಳಕೆಯಾಗಿದೆ. ಕೊನೆಯದಾಗಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಮ್ಗೆ 2 ವರ್ಷದ ಶಿಕ್ಷಕರ ಅನುದಾನ, ನಮ್ಮಲ್ಲಿ 3 ಶಿಕ್ಷಕರಿದ್ರು, ಅವರಿಗೆ 150 ರೂಪಾಯಿ ಅಂತೆ 3 ಶಿಕ್ಷಕರಿಗೆ 450 ರೂಪಾಯಿ ಜಮಾ ಆಗಿತ್ತು. ಅದನ್ನು ಕೂಡ ನಾವು ಪಾಠೋಪಕರಣಕ್ಕಾಗಿ ನಮ್ಮ ತರಗತಿ ಕೋಣೆಯಲ್ಲಿ ನಮ್ಗೆ ಏನು ಅಗತ್ಯ ಇದೆಯೋ ಅದನ್ನ ತರಲಿಕ್ಕೆ, ಆ ಸಾಮಗ್ರಿಗಳನ್ನ ತರಲಿಕ್ಕೆ ಅದನ್ನ ಬಳಸ್ಕೊಂಡಿದ್ದೇವೆ. ಒಂದು ಅನುದಾನವನ್ನ ನಾವು ಮುಂದಿನ ವರ್ಷಕ್ಕೆ, ಅವರೆಲ್ಲ ನೋಡಿದ್ದಾರೆ, ನಾವು 23-24ನೇ ಇಸ್ವಿಗೆ ಅದನ್ನ ಉಪಯೋಗಿಸಿಕೊಂಡಿದ್ದೇವೆ. ಇಷ್ಟು ಅನುದಾನ, ಒಟ್ಟು ಅನುದಾನ 14,062 ರೂಪಾಯಿ ಜಮಾ ಆಗಿತ್ತು. ಅದರಲ್ಲಿ 14,540 ರೂಪಾಯಿ ಖರ್ಚಾಗಿದೆ. 1,522 ರೂಪಾಯಿ ಇನ್ನೂ ಬಾಕಿ ಇದೆ. ಇಷ್ಟು ನಮ್ಮ ಓಕೆ. ಇದು ಯಾಕೆ ಓದಬೇಕು ಹೇಳಿದ್ರೆ, ಇಲ್ಲಿ ದೊಡ್ಡ ಬಜೆಟ್ ನಡೀತದೆ, ಇಲ್ಲಿ ಸಣ್ಣ ಬಜೆಟ್ ಪ್ರತಿ ಪೈಸೆ ಇಲ್ಲ ಸರ್. ಕೃಷಿ ನಿಯಮಾವಳಿ ಪ್ರಮಾಣ ನೋಡಲಿಕ್ಕೆ ಅವಕಾಶ ಇದೆ. ಇನ್ನು 2 ಶಾಲೆಗೆ ಸಂಬಂಧಪಟ್ಟಂತೆ ದಾನಿಗಳ ಪಟ್ಟಿಯಲ್ಲಿದೆ. ಈಗಾಗಲೇ ಶಾಲೆ ಹೊರಗಡೆ ಅಂಗಡಿ ಹೋದ್ಮೇಲೆ ದುಡ್ಡಿಗೆ ನಾವು ಮೊಬೈಲ್ ಹೋಗಿ ಮೊಬೈಲ್ ಇರ್ತೇವೆ ಅಲ್ವಾ, ಮೆಮೊರಿ ಕಳಿಸ್ಬೇಕು. ಬಟ್ ಈ ಶಾಲೆಯಲ್ಲೂ ಹಾಗೆ ಯಾರಾದ್ರೂ ದಾನಿಗಳಿದ್ರೆ ಒಂದು ಹೊಸಗಡೆ ಹೊರಗಡೆ ಒಂದು ಬೋರ್ಡ್ ಅನ್ನ ಡೈಲಿ ಮಾಡ್ಕೊಂಡು ಬರ್ಕೊಂಡು ಇರ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣ ಇಲಾಖೆಯಿಂದ ಬಂದಂತ ಹೊಸ ಸುತ್ತುವಲ್ಲಿ ಶಾಲೆ ಅಂತಂದ್ರೆ ನಮ್ಮೂರು ಶಾಲೆ, ನಮ್ಮ ಶಾಲೆ, ನಮ್ಮ ಮಕ್ಕಳ ಶಾಲೆ, ನಮ್ಮೆಲ್ಲರ ಶಾಲೆ. ಯಾಕಿದೆ ಹೇಳ್ತೇನೆ ಅಂದ್ರೆ 1883ನೇ ಇಸ್ವಿ ಯುಗ ಶಾಲೆ. ಒಂದು ಕಾಲದಲ್ಲಿ ನಾವೆಲ್ಲ ಶಾಲೆಗಳನ್ನು ಕಟ್ಟಬೇಕಾದ್ರೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾವ ರೀತಿಯಲ್ಲಿ ಸಹಕಾರ ಮಾಡಿದ್ರು. ಬಟ್ ಇವಾಗ ಶಾಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬೇರೆ ತಾಲೂಕಿನ ಮಕ್ಕಳನ್ನು ಬಿಟ್ಟಿದೆ. ಬಟ್ ಏನೇ ಇದ್ರು ಕೂಡ ಮತ್ತೆ ಮುಂದೆ ಮಕ್ಕಳು ಬರ್ತಾರೆ ಹೇಳುವಂತ ನಿರೀಕ್ಷೆಯಲ್ಲಿ ಶಾಲೆಗಳು ಮುಂದುವರಿತವೆ. ಅದಕ್ಕಾಗಿ ನಮ್ಮೂರ ಶಾಲೆ, ನಮ್ಮೆಲ್ಲರ ಶಾಲೆ, ನಮ್ಮ ಶಾಲೆ, ನಮ್ಮ ಮಕ್ಕಳ ಶಾಲೆ ಅಲ್ವಾ, ಈ ಒಂದು ಸ್ಲೋಗನು ಯಾವತ್ತೂ ಮುಂದುವರಿತಾ ಇರಬೇಕು. ಸೊ ಅದೇ ರೀತಿಯಲ್ಲಿ ಹಾಗಾಗಿ ದಾನಿಗಳ ಪಟ್ಟಿ ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವಷ್ಟು ಕೈಯಿಂದ ಆಗಿರುವಂತಹ ದಾನಗಳನ್ನ ಮಾಡಿರ್ತಾರೆ. ಹಾಗಾಗಿ ಶಾಲೆ ಹೊರಗಡೆ ಈಗ ವಿದ್ಯಾರ್ಥಿ ಹೋಟೆಲ್ ಅಂತೇಳಿ ಬಣ್ಣದ ಒಂದು ಸಣ್ಣ ಬೋರ್ಡ್ ಅನ್ನ ಬೆಳಗ್ಗೆ ತಂದು ಹೊರತಗೊಂಡು ಬಿಡ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣ ಇಲಾಖೆ ಕೊಡ್ತಾರೆ, ಅಥವಾ ಇಲ್ಲಿ ಕರ್ಕೊಂಡು ವಿದ್ಯಾರ್ಥಿಗಳಿಗೂ ಏನಾದರೂ ಸಹಕಾರ ಮಾಡೋದ್ರಿಂದ ಒಂದು ಶಾಲೆಗಾಗಿ ಮಾಡಬಹುದು. ಈಗ ನಾವು ಕೆಲವು ಶಿಕ್ಷಕರ ಲಿಸ್ಟನ್ನ ಮಾಹಿತಿಯನ್ನು ತಗೊಂಡಾಗ ಹಿರಿಯ ಪ್ರಾಥಮಿಕ ಶಾಲೆ ಉಳಗಾದಲ್ಲಿ ಏನು ಮಕ್ಕಳು ಇದ್ದಾರೆ, ಇರುವಂತ ಮಕ್ಕಳ ಸಂಖ್ಯೆಯನ್ನು ನೋಡಿ ಶಾಲೆ ಶಿಕ್ಷಕರೇ ಪ್ರತಿ ತಿಂಗಳ ಉಪ್ಪಿನಕಾಯಿ ಡಬ್ಬವನ್ನು ಕೊಟ್ಟಿದ್ದಾರೆ ಮತ್ತು ಮಕ್ಕಳಿಗೆ ನೋಟ್ ಬುಕ್ ಅನ್ನು ಕೊಟ್ಟಿದ್ದಾರೆ. ಆನಂತರ ಟಿ ಶರ್ಟ್ ಅನ್ನ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕೊಟ್ಟಿದ್ದಾರೆ. ಆನಂತರ ಅಲ್ಲಿ ಆ ಶಾಲೆಗೆ ಹೊರಗಡೆ ವರಾಂಡಕ್ಕೆ ಗೇಟ್ ಇಲ್ಲ, ಇದ್ರೂ ಕೂಡ ಶಿಕ್ಷಕರೇ ತಮ್ಮ ಇದನ್ನ ಹಣದಲ್ಲಿ ಆ ಗೇಟ್ ಅನ್ನ ಅಳವಡಿಸಿದ್ದಾರೆ. ಆನಂತರ ಗ್ರಾಮ ಪಂಚಾಯತಿಯಿಂದ ಶಾಲೆ ಮುಂಭಾಗದಲ್ಲಿ ದೊಡ್ಡ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ಗೆ ಅನುದಾನದಲ್ಲಿ ಕೊಠಡಿ ದುರಸ್ತಿಯಾಗಿದೆ ಮತ್ತು ಕೊಠಡಿಗೆ ಟೈಲ್ಸ್ ಅನ್ನ ಅಳವಡಿಸಿದ್ದಾರೆ. ತಾಲೂಕಾ ಪಂಚಾಯತಿಯಿಂದ ಅಲ್ಲಿ ಶೌಚಾಲಯ ದುರಸ್ತಿ ಸುಧಾರಣೆ ಮತ್ತು ಪೋಷಣೆಯನ್ನು ಕಲ್ಪಿಕೊಟ್ಟಿದ್ದಾರೆ. ಇದು ಸಮುದಾಯದಿಂದ ಆಗಿರುವುದು ಆ ಶಾಲೆ. ಆನಂತರ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಉಳಗಾದಲ್ಲಿ ದಿಲೀಪ್ ನಾಯ್ಕ್ ಹೇಳೋರು ಈ ಭಾಗದವರು ನಲಿಕಲಿ ಮತ್ತು ಡಾಕ್ಟರ್ ಕುರ್ಚಿಯನ್ನ ಕೊಟ್ಟಿದ್ದಾರೆ. ಚಂದ್ರಕಲಾ ಬಾಬುರಾಯ್ ಇವರು 5 ಕೆಜಿ ಉಪ್ಪಿನಕಾಯಿ ಡಬ್ಬವನ್ನು ಕೊಟ್ಟಿದ್ದಾರೆ. ಶಿಕ್ಷಕರು ಗೀತಾ ಚುನ್ನಿಕಟ್ಟಿಯವರು 2 ಕೆಜಿ ಉಪ್ಪಿನಕಾಯಿಯನ್ನು ಕೊಟ್ಟಿದ್ದಾರೆ. ಮುಖ್ಯ ಶಿಕ್ಷಕರಿಗೆ ಇಂದ್ರಾಣಿ ಶಾಸ್ತ್ರಿಯವರು ಮಕ್ಕಳಿಗೆ ಸಿಹಿ ಪಾಯಸವನ್ನು ಮಾಡಿ ಹಾಕಿದ್ದಾರೆ. ಆನಂತರ ಮುಖ್ಯ ಅಡಿಗೆಯವರು ಪ್ರಿಯಾ ಪ್ರಕಾಶ್ ನಾಯ್ಕ 1 ಕೆಜಿ ಉಪ್ಪಿನಕಾಯಿಯನ್ನು ಶಾಲೆ ಕೊಟ್ಟಿದ್ದಾರೆ. ಇನ್ನು ಕೈಗಾರಿಂದ MPC ಅವರು ಸಾಮಾನ್ಯ ಪ್ರತಿ ವರ್ಷ ಮಕ್ಕಳಿಗೆ ನೋಟ್ಬುಕ್, ಪೆನ್ನು, ಸ್ಕೂಲ್ ಬ್ಯಾಗು, ಛತ್ರಿ, ಪೌಚ್ಗಳನ್ನು ಕೊಟ್ಟಿದ್ದಾರೆ. ಇಲಾಖೆನ ಆನಂತರ ಒಂದು ಶಾಲೆಗೆ ಒಂದು ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ಇದು ಬ್ಯಾಂಡ್ ಸೆಟ್ ಅದನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೆ ನಲಿಕಲಿ ಕ್ಲಾಸ್ಗೆ ಟೇಬಲ್ ಮತ್ತು 8 ಕುರ್ಚಿ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗಿ ಕುರ್ಚಿಯನ್ನ ಶಿಕ್ಷಕರು ಸಹಿತಿದ್ದಾರೆ, ಯಾಕಂದ್ರೆ ಬಳಸಿದ್ರೆ ಬಳಸ್ತಾ ಇರ್ಬೇಕು. ಇನ್ನು ಶಿಕ್ಷಣ ಇಲಾಖೆಯಿಂದ ಈ ಶಾಲೆಗೆ ಟಿವಿ, ಕಂಪ್ಯೂಟರ್ ಮತ್ತು ನಲಿಕಲಿ ಮಕ್ಕಳಿಗೆ 3 ಕಿತಾಬ್
ಶಿಕ್ಷಣ ಕೊಟ್ಟಿದ್ದಾರೆ. ತಾಲೂಕಾ ಪಂಚಾಯತಿಂದ ಟೈಲ್ಸ್ ಮತ್ತು ಅಡುಗೆ ಕೋಣೆ ಮೇಲ್ಚಾವಣಿ ಶೀಟನ್ನು ಹಾಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಂದ ನಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವಿಷ್ಟೇ ಗ್ರಾಮ ಪಂಚಾಯತಿ ಮತ್ತು ಸಮುದಾಯ ಕೈಗಾ ಮತ್ತು ನಿಮ್ಮ ಹಳೆಯ ಪಾಲಕರು ಅಥವಾ ವಿದ್ಯಾರ್ಥಿಗಳು ಈ ಒಂದು ದಾನವನ್ನು ಇಷ್ಟು ಕೊಟ್ಟಿದ್ದಾರೆ. ಇವಿಷ್ಟು ನಾವು ಮುಂದೆ ತಮ್ಮ ಮುಂದೆ ಓದಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು, ಸಲಹೆಗಳು, ಸೂಚನೆಗಳು ಅಥವಾ ಏನಾದರೂ ಕೇಳುವಂಥದ್ದಿದ್ರೆ ತಾವು ಈಗ ಮಾತಾಡಬೇಕು. ಏನಾದರೂ ಇದೆಯಾ? ಮಕ್ಕಳು, ಮಕ್ಕಳ ಪ್ರತಿನಿಧಿಗಳು, ಪಾಲಕರು, ನಮ್ಮ एक बाईच्या टाकू द्या ना, तिथे टाकू द्या ना. आणि दोन बाई, दोन एक बाई, तीन बाई, 2.5 एक बाई ट्रेनिंग लागतात. ಏನನ್ನು ವಿಚಾರ ಇಲಾಖೆ ಮೂರು ದಿವಸ ಮತ್ತೆ 2 ದಿವಸ ಹೀಗೆ ರಜೆ ಅವಧಿ ಬಟ್ ಆ ಒಂದು 3 ದಿವಸ ಸಹಜವಾಗಿ ನಿಮ್ಮ ಮಕ್ಕಳ ಬೇಕಂದ್ರೆ ನಾವು ನೋಡಿದ್ವಿ. ನಾವು 1 ದಿವಸದ 7 ಕ್ಲಾಸನ್ನು ಕಂಟಿನ್ಯೂ ಮಾಡಿದ್ವಿ. ಬಟ್ ಆ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯಿಂದ ಬೇರೆ ಶಾಲೆಯಿಂದ बाहेर ಕೊಟ್ಟರು ಆಗ್ತದೆ. ಯಾಕಂದ್ರೆ ನಾವು ಬಾಯರ್ ಅವಶ್ಯಕತೆ ಗೊತ್ತಿಲ್ಲ. ನಮ್ಮ ಒಟ್ಟು ಬಾಯರು ಇದು ಹಾಕ್ಬಿಡ್ತಾರೆ, ಟ್ರೈನಿಂಗ್ ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಒಂದು ವಾರ ಆಯ್ತು ಗೀತ ಹಾಕಿದ್ದಾರೆ. ಹೊಸ ಬಾಯರ್ ಬಂದವರು ಹಾಕಿದ್ದಾರೆ. ಒಂದು ವಾರ ಆಯ್ತು ಅವರು ಟ್ರೈನಿಂಗ್. ಈಗ ಇಲ್ಲಿ ತಮ್ಮ ಜವಾಬ್ದಾರಿ ಏನಂತಂದ್ರೆ ಯೋಜನೆಗಳಲ್ಲಿ ತಂದುಕೊಳ್ಳಿ ಟೀಚರ್ಸ್ ಮಾಹಿತಿ ತಗೊಳ್ಳಿ, ನಿಯಮವಾಗಿ ಸಿಆರ್ಪಿಗಳಿಗೆ ಹಿರಿಯವರಿಗೆ ಮಾತಾಡ್ಕೊಂಡು ಸದ್ಯದ ಮಟ್ಟಿಗೆ ಆ ಕಡೆ ಅಡ್ಜಸ್ಟ್ಮೆಂಟ್ ಹೋದಾಗ ಹಾಗೆ ಮಾಡಿ ನಾನು ಮೆಂಬರ್ ಹೇಳಿಲ್ಲ. ನಾನೇ ಹೋಗ್ಕೊಂಡು ಬಾಯಲ್ಲಿ 1-2 ಬಾಯಲ್ಲಿ ಹಾಕೊಂಡು ನೀವು ಇದು ಮಾಡ್ತಿದ್ದೆ ಇದ್ರ ಬಾಯಲ್ಲಿ ಹಾಕಿ ಯಾವಾಗ ಅಂತ ಹೇಳ್ಕೊಂಡು ಹಾಕೊಂಡು 2-4 ಬಾಯಿ ಹಾಕೊಂಡಿದ್ದೆ. ಮತ್ತೊಂದು ಎಕ್ಸ್ಟ್ರಾ ಬಾಯಲ್ಲಿ ಕೊಟ್ಟರು ಆಗ್ತಿತ್ತು. ನಾನು 4 ಬಾಯಲ್ಲಿ ಹತ್ರ ಇದಾಗಲು ಆಗುದಿಲ್ಲ, ಅಭ್ಯಾಸ ಆಗುದಿಲ್ಲ. ಬಟ್ ನೀವು ಅಂದ್ರೆ ನೀವು ಒಬ್ಬರೇ ಇರ್ತಾರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಸಪೋರ್ಟ್ ತಗೊಳ್ಳಿ. ನಿಮ್ಮ ಮಾನವ ನಿಮ್ಮ ಪರಿಚಯಗಳು ಇರ್ತಾರೆ, ಈ ಅವರು ಸಹ ಕಾರಣ ತಗೊಳ್ಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ವ್ಯಾಪಾರ ಮಾಡಿ ಒಂದು ಶಿಕ್ಷಣ ಇಲಾಖೆ ಹಿರಿಯರನ್ನ ಭೇಟಿ ಮಾಡಿಕೊಂಡು ಸಮಸ್ಯೆ ಅವರನ್ನ ಆಚೆ ಮಾಡ್ತಾರೆ. ನೀವು ಗೌರ್ಮೆಂಟ್ ಆದೇಶ ಬಟ್ ಅಲ್ಲಿಯವರೆಗೆ ಮತ್ತೊಂದು ಇದಂದ್ರೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಒಂದೇ ತರದ್ದು ಒಂದು ಬಟ್ಟೆ ಈ ತರ ಬಟ್ಟೆ ಕೊಡಬೇಕು. ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಿದ್ದಾರೆ. ಎಲ್ಲ ಗಂಡು ಮಕ್ಕಳಿಗೂ ಒಂದು ತರ ಬಟ್ಟೆ ಕೊಟ್ರೆ ಒಂದು ಶಿಸ್ತು ಇರ್ತದೆ. ಈಗ ಒಂದು ಸ್ವಲ್ಪ ಜನ ನದಿಗೆ ಒಂದು 4 ನದಿಗಳಿಗೆ ಬೇರೆ ಬಟ್ಟೆ ಹಾಕೊಳ್ಳೋದು, 6-7 ಒಂದು ಬಟ್ಟೆ ಹಾಕ್ತೀವಿ. ಹಾಕೊಂಡು ಒಬ್ಬರಿಗೆ 2 ನಮೂನಿ ಬಟ್ಟೆ ಆಗ್ತದೆ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಕೊಂಡು ನಮ್ಗೆ ಇದೇ ತರದ್ದು ಎಲ್ಲ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಡ್ತೀವಿ. ಇಲ್ಲ ಆಗುದಿಲ್ಲ, ಹಳಬರ ಶಾಲೆಗೂ ಬಂತು ಒಂದೇ ಟೈಪ್ ಕೊಟ್ಟರೆ ಒಂದು ಮಕ್ಕಳಿಗೆ ಶಿಸ್ತು ಇರ್ತದೆ. ಅದೇ ಟೈಪ್ ಯೂನಿಫಾರ್ಮ್ ಇರ್ತದೆ. ಅವೇ ಬುಧವಾರ ನಾವೇನ್ ಮಾಡಿದ್ರೆ ಕಲರ್ ಡ್ರೆಸ್ ಬೇಡ ಅಂತ ಒಂದೇ ಟೈಮ್ ಈ ತರ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನಮ್ಮ ಮೆಂಬರ್ ಬಂದೇ ಇರ್ತದೆ ಒಂದೇ ಟೈಪ್ ಮಕ್ಕಳು ಅಲ್ಲಿ ಒಂದೇ ಟೈಪ್ ರುಟೀನ್ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವು ಶಾಲೆಯಲ್ಲಿ ಸ್ವಲ್ಪ ಬೇರೆ ಕಲರ್ ಟೈಪ್ ಒಂದು ಶಾಲೆ ಹೋದಾಗ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಇತ್ತು. ಇಲ್ಲದ ಅದೇ ತರಾನೇ ಇದೆ. 6-7 ನಮೂನೆ ಆಗಿದೆ. ಒಂದೇ ಕಲರ್ ಸ್ವಲ್ಪ ಅತಿ ಎಲ್ಲ ಒಂಥರ ಎಲ್ಲರಿಗೂ ಶಿಕ್ಷಣ ಇಲಾಖೆ ಪಾಲಿಸಿಗೆ ಸ್ವಲ್ಪ ನಿಯಮಗಳು ಚೇಂಜಸ್ ಆಗ್ತದೆ. ನಾವು ಬರ್ಕೊಂಡಿರ್ತೀವಿ. ನಿಮ್ಮ ಏನು ಅಭಿಪ್ರಾಯ ಇದೆಯಲ್ಲ ನಾವು ದಾಖಲಿಸಿ ಮತ್ತೆ ಸ್ವಲ್ಪ ಈಗ ಜನವರಿವರೆಗೆ ಭಾಳ ನೀರು ಇರ್ತದೆ. ನಮ್ಗೆ ಆನಂತರ ನೀರು ಇರಲಿಲ್ಲ. ಮಕ್ಕಳಿಗೆಲ್ಲ ಬೇಜಾರಾಗ್ತದೆ. ಕುಡಿಯುವ ನೀರು ಮತ್ತೆ ಕೈಗಾರಿಕೆ ಮತ್ತೆ
ಮಕ್ಕಳೆಲ್ಲ ಕಳ್ಕೊಂಡು ಇಲ್ಲಿ ಬಂದು ನೀವು ಹೋಗ್ಬೇಕು. ಅದಕ್ಕೆ ನಮ್ಗೆ ಒಂದು ಇದು ಪಂಚಾಯತಿಂದ ಈ ಸರಿ JJM ಹಣ ಕೊಡ್ತಾರೆ. ಕೊಟ್ಟಿದ್ದಾರೆ. ಈ ನೀರು ಬಂದದ್ದು ಮೇ ತಿಂಗಳ ಕೊಟ್ಟಿದ್ದಾರೆ, ನಳ ಹಾಕೊಟ್ಟಿದ್ದಾರೆ, ನೀರಿನ ವ್ಯವಸ್ಥೆ ಇಲ್ಲ. ಅವ್ರು ಎಷ್ಟೊತ್ತಿಗೆ ಬಿಡ್ತಾರ ಅಂತ ಗೊತ್ತಿಲ್ಲ. ನಮ್ಮ ಶಾಲೆಗೆ 2 ವರ್ಷ ಆಯ್ತು, ಅಂಗನವಾಡಿಗೆ ನೀರೇ ಇಲ್ಲ. JJM ನಳ ಹಾಕೊಂಡಿದ್ದಾರೆ, ನೀರು ಯಾವ ಟೈಮಿಂಗ್ ಇಲ್ಲ, ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ತಗೊಂಡು ಏನು ಯೂಸ್ ಇದೆ ಹೇಳಿ. ಶಾಲಾ ಅವಧಿಗೆ ಯೂಸ್ ಮಾಡ್ಬೋದು, ಇಲ್ಲ ಜಾಸ್ತಿ ಮಾಡ್ತಾರೆ, ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ, ಟೈಮಿಂಗ್ ಇಲ್ಲ. ಹೇಳಿದ್ರೆ JJM ನೀರಿದೆ ಅಂತಾರೆ, ಎಲ್ಲಿ JJM ನೆಲ್ಲ ಗೊತ್ತಿಲ್ಲ. ಸರ್ 6 ಗಂಟೆಯಿಂದ ಶಾಲೆಗೆ ನೀವು ಸರ್ ಈಗ ನನ್ನ ಬಿಟ್ಟು ಎಷ್ಟು ಈಗ 2 ವರ್ಷ ಅಂಗನವಾಡಿಗೆ ನೀರಿಲ್ಲ, ಮಕ್ಕಳಿಗೆ ನೀರಿದ್ದಾರೆ. ಈ ಕನ್ನಡ ಶಾಲೆ ಓಪನ್ ಆದ್ರೆ ಇವು ನೀರು ಬಿಟ್ಟು ನಮ್ಗೆ ನೀರು. ಈಗ ಕನ್ನಡ ಶಾಲೆ ಬಂದ್ರೆ ಅದು ನೀರಿಲ್ಲ, ನಾವು ಅಲ್ಲಿ ಬೇರೆ ಭಾಗಕ್ಕೆ ಹೋಗ್ಬೇಕು ನೀರು ತರಲಿಕ್ಕೆ. ಅಧ್ಯಕ್ಷರಿಗೆ ಕೂಗ್ತಾರೆ, ಎಲ್ಲರೂ ಕೂಗ್ತಾರೆ, ನೀರಿನ JJM ಲಾಟ್ನಲ್ಲಿ ಬಿಟ್ಟು ಬಟ್ ಶಾಲೆ ಟೈಮಿಂಗ್ ಬಿಟ್ಟು ನಾವು ಹೆಂಗ ಮಾಡ್ಬೋದಲ್ಲ, ಶಾಲೆ ಟೈಮಿಂಗ್ ಶಾಲೆ ಟೈಮಿಂಗ್ ನಾವು ನಮಗೆ ಕರೆಕ್ಟ್ ಎಲ್ಲರೂ ಟೈಮಿಂಗ್ ಹೋಗುದಿಲ್ಲ, ಅವರಿಗೂ ಶಾಲೆ ಟೈಮ್ ಯೂಸ್ ಮಾಡಿದ್ರೆ ಅಲ್ಲ ಬೇಕಾದ್ರೆ ಅಲ್ಲಿ ಶಾಲೆ ಬೈಕ್ ಕಟ್ ಮಾಡ್ಲಿಕ್ಕೆ ಆಗಲ್ಲ, ನಮಗೋಸ್ಕರ ಬೇರೆ ಬಿಟ್ಟಿಗೆ ಆಗೋದಿಲ್ಲ, ನಾಳೆ ಬೈಕ್ ಬಂದೇ ಇರುತ್ತೆ. ನಾವು ನಮಗೆ ಬಿಡಿಯಲ್ಲಿಗೂ ಹೇಳಿಕ್ಕೆ ಆಗೋದಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ಬಾವಿ ಮಾಡಿದ್ರು ಬಾವಿಗೆ ಮಾಡಿ ಇರುತ್ತೆ ನೀರು, ಆನಂತರ ನೀರಿಲ್ಲ. ಎರಡು ವಿಚಾರಗಳು ಇದ್ದಾವೆ. ಒಂದು ಸರಿಯಾದ ಮಟ್ಟಿಗೆ ಬೇಕಾಗಿದೆ. ನೀರಿಲ್ಲ. ಮಾರ್ಕ್ಸ್ಗೆ ಸಮಸ್ಯೆ ಇದ್ದರೆ ಬ್ಯಾಂಕಲ್ಲಿ ಏನಾದರೂ ಬೇಯಿಸಿದ್ರೆ ಅದು ಪಂಚಾಯತ್ ವತಿಯಿಂದ ಮಾಡಬೇಕು. ಬಟ್ ಪಂಚಾಯತ್ ಏನ್ ಮಾಡಬೇಕು ಅಂತಂದ್ರೆ ಟೀಚರ್ಸ್ ಇರ್ತದೆ, ಆ ಒಂದು ಸಂದರ್ಭದಲ್ಲಿ ವಿಶೇಷ ಆದ್ಯತೆ ಅನ್ನೋದು ಶಾಲೆ ಮತ್ತು ಅಂಗನವಾಡಿಗೆ ಬೇಕಾಗಿದೆ. ಯಾಕೆ ಅಂತಂದ್ರೆ ನಿಲ್ಲಿಸಿರ್ತೇವೆ, ಹೌದು ಅದು ಆಗ್ಲೇಬೇಕು. ಮತ್ತೆ ಕೆಲವು ಇಲ್ಲಿಗೆಲ್ಲ ಪಂಚಾಯತಿನ ಮಳೆ ಬರೋದ್ರಲ್ಲಿ ಅಲ್ಲೇ ಮಳೆ ಮುಂದಾಯ್ತು. ಈ ಸದ್ಯದ ಮಟ್ಟಿಗೆ ನೀರು ಕೊಡ್ತಾ ಇಲ್ಲ ಹೇಳಿದ್ರೆ ಏನು ಪರಿಹಾರ ಕೈಗೊಳ್ಳುವುದು? ನೀರು ಬೇಕಲ್ಲ ಸರ್. ಸದ್ಯ JJM ಅಲ್ಲೇ ಬೆಳಿಗ್ಗೆ ಮಾರ್ನಿಂಗ್ 6 ಗಂಟೆಗೆ ಬಿಡ್ತದೆ ನಮ್ಮ ಶಾಲೆ. ಯಾಕಂದ್ರೆ ಒಂದೇ ಕಡೆ ಪೈಪ್ ಲೈನ್ ಇದೆ, ಜನರಿಗೆ ಅದೇ ನೀರು ಬರ್ತಾ ಇರ್ತದೆ. ನಮ್ಗೆ ಬಿಡಿ ಅಂತಾನೆ ಹೇಳಿಕ್ ಹೋಗುದಿಲ್ಲ, ಅದು ಸಪ್ರೇಟ್ ಕೊಟ್ಟರೆ ಓಕೆ, ಇಲ್ಲ ಆಗಿಲ್ಲ ಇಲ್ಲ ನಮ್ಮ ಟೈಮ್ ಈಗ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ 9 ವಾರ ನಂತರ ಊರಿನ ಜನರಿಗೆಲ್ಲರಿಗೂ ಅದೇ ನೀರು ಟೈಮ್ ಏನಂತ ಇಲ್ಲಿ ಅವ್ರಿಗೆ ಕರ್ಸಿದ್ದಾರೆ, ಮ್ಯಾನೇಜರ್ ಯಾವ ಬಂದಾನೆ ಅದೇ ಯಾವತ್ತು ಮಾಡ್ತಾನೆ, ಮಾಡಿದ್ರೆ ಡೈರೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರು ಅವನು. ಆಮೇಲೆ ಈಗ ಫೋನೆಲ್ಲ ಕಾಂಟ್ರಾಕ್ಟ್ ಬಂದಿಲ್ಲ, ನಾವು ಕಾಂಟ್ರಾಕ್ಟ್ ಬೆಳಿತು, ನಮ್ಮ ಲೇಬರ್ ಬೆಳಿತು, ನಾನು ಆ ಟ್ಯಾಕ್ಸಿ ತಿಳ್ಕೊಳ್ಳೆ ಅವ್ನು ಕರ್ಸ್ರಿ ಎಲ್ಲ ಕಡೆ ಹೋಗಿ ಚೆಕ್ ಮಾಡಿ ಹೇಳ್ತಾನೆ ಅಂತ ಹೇಳಿದ್ರು ಅವನು. ಆಮೇಲೆ ವಾಲ್ಮೀನಿ ಇಲ್ಲ ಅಂತ ಹೇಳಿದ್ರು ಅವನು. ಅದಕ್ಕೆ ನೀವು ಅವತ್ತು ಚೆಕ್ ಮಾಡಿದ್ರೆ ಬೆಳಿತೇವೆ ಅವ್ನಿಗೆ, ವಾಲ್ಮೀನಿಗೆ ಮತ್ತು ಅದು ನೀರು ಬರ್ತದೆ ಸರಿ, ನೀರು 3 ಜನಕ್ಕೆಲ್ಲ ಬಂದೇ ಬರ್ತದೆ, ಸ್ವಲ್ಪ ಏನಾದ್ರು ಬರ್ತದೆ. ಅದು ಶಾಲೆ ವ್ಯವಸ್ಥೆ ಆಗ್ತದೆ, ಶಾಲೆ ಟೈಮಿಂಗ್ ವ್ಯವಸ್ಥೆ ಇಲ್ಲ, ಏನದು ಟೈಮಿಂಗ್ ಬೇಕು. ಇಲ್ಲ ಟೈಮಿಂಗ್ ಅಂದ್ರೆ ಟೈಮಿಂಗ್ ಇಲ್ಲ ಒಂದ್ ನೀವು ಪಂಚಾಯತಿ ನಮ್ಮ ಬೋರ್ವೆಲ್ ಒಂದು ವ್ಯವಸ್ಥೆ ಮಾಡಿ ಇಲ್ಲಿಂದ ವೇಟ್ ಮಾಡ್ರು ಬೇರೆ ವ್ಯವಸ್ಥೆ ಇಲ್ಲ ಸರ್. ಈಗ ಡೈರೆಕ್ಟ್ ಎಲ್ಲ ತೆಗೆದಿದ್ದಾರೆ, ಪೂರ್ತಿ JJM ಕೊಟ್ಟಿದ್ದಾರೆ ಸರ್. JJM ನಮ್ಮ ಶಾಲೆ ಕೊಡ್ತಾರೆ ಅನ್ನೋ ನಮ್ಮ
ಬರುತ್ತೆ ಯಾಕಂದ್ರೆ ಇಲ್ಲ ಅದು ಬೋರ್ವೆಲ್ ಈಗ ಹೋಗಿದ್ದಾರೆ ಬಂದು ನೋಡ್ಕೊಂಡಿದ್ದಾರೆ ಜ್ವಾಲಿಸ್ಟ್ ನೋಡ್ಕೊಂಡು ಹೋಗಿದ್ದಾರೆ ಇವಾಗ ಬೋರ್ ಹಾಕ್ತಾರೆ ಮತ್ತೆ ಅಲ್ಲಿ ನಾಲ್ಕು ಮೋಟ್ರ್ ಒಳಗೆ ಇದ್ದಾವಂದ್ರಿ ನಾವು 4 ಮೋಟ್ರ್ ತೆಗಿಬೇಕಾಗಿದ್ರಿ ತೆಗಿಲಿಕ್ಕೆ ಆಗತ್ತೆ ಸರ್ 4 ಮೋಟ್ರ್ ಕಟ್ಟಾಗಿ ಅದಕ್ಕೆ ನಾವು ಬಾಂಧಿಕರನ್ನವರು ಕಳಿಸಿದೆ ನಾನು ಬೇಸ ಮೋಟ್ರ್ ತೆಗಿದ ಆ ತೆಗೆದ 4 ಮೋಟ್ರ್ ತೆಗೆದ ಒಂದು ಮೋಟ್ರ್ ಇಳಿಸ್ಕ್ಯಾರ ಈ ಕನೆಕ್ಷನ್ ಮಾಡಿ ಕನೆಕ್ಷನ್ ಮಾಡಿ ಹೆಚ್ಚಾಗ್ತದೆ ನಾನು ಮಾತಾಡಿದ್ರೆ ಒಂದು ಮೋಟ್ರ್ ತರಿಸಿದೆ ಇದು ವಿಶೇಷ ಚರ್ಚೆ ಆಗಿರೋದು ಮಕ್ಕಳ ಗ್ರಾಮ ಸಭೆಯಲ್ಲಿ ಇದೆ ಮಕ್ಕಳ ಗ್ರಾಮ ಸಭೆ ಮಾಡೋದಕ್ಕೆ ನಮ್ಮದಲ್ಲಿ ಮನೆ ಒಂದು 3 ಭಾಗ ಆಗಿದ್ದಾವೆ ನಮ್ಗೆ ಯಾವ ಸಮಸ್ಯೆ ಈಗ ಮಕ್ಕಳ ಗ್ರಾಮ ಸಭೆ ಸಮಸ್ಯೆ ಆಯ್ತು ಗ್ರಾಮ ಸಭೆ ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಚರ್ಚೆ ಮಾಡಬೇಕು ಆಗಬೇಕು ಮಕ್ಕಳ ಗ್ರಾಮ ಸಭೆನೇ ಇಲ್ಲ ನೀವು ಕಾಂಪೌಂಡ್ ಮಾಡ್ಕೊಂಡ್ರೆ ಚಂದನ ಬಂದ್ರು ಈಗ ಸರ್ಕಾರಿ ಶಾಲೆ ಮಾತ್ರ ಚಂದನ ಎಲ್ಲ ಮೆಂಬರ್ ಬಂದ್ರು ಗಡ್ಬಡಿ ಮಾಡ್ತಾರೆ ಇಲ್ಲ ನೀವು ಸರ್ವೆ ಮಾಡ್ತಿದ್ರೆ ಲ್ಯಾಪ್ಸ್ ಆಗ್ತದೆ ನಿಮ್ ರೋಗ ನಾನು ನೀವು ಗಡ್ಬಡಿ ಮಾಡ್ಕೊಂಡು ನಾವು ಸರ್ವೆ ಮಾಡ್ತೀವಿ ಕಾಂಪೌಂಡ್ ಈ ದನ ಸರ್ ಎಲ್ಲರೂ ಕೇಳಿದ್ವಿ ಇನ್ನೂ ನಾವು ಯಾರು ಬರ್ತಾ ಮಂಜೂರಾಗಿದೆ ಸರ್ ಈಗ ಒಂದು ನಿಮಿಷ ಸಂಗೀತಲ್ಲೇ ಕಂಪೌಂಡ್ ಕಂಪೌಂಡ್ ಭಾರತದಲ್ಲೇ ನರೇಗಾ ಯೋಜನೆ ಬಿಟ್ಟರೆ ನರೇಗಾ ಯೋಜನೆ एक मजदूरी करता पड़ा मेहनत सरकार एक पैसा कमी ಅಧ್ಯಕ್ಷರು ಏನಿದೆ 340 ಕೂಲಿ ಇದೆ ನಾವು ಹೇಳ್ತಾ ಇದ್ದೇನೆಂದ್ರೆ ನಿಮ್ಮ ಇಲ್ಲಿ ಮಕ್ಕಳ ಪಾವತಿಗಳನ್ನು ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಇಲ್ಲಿ ಪಂಚಾಯತಿಯವರು ನಾಳೆನೇ ಕೆಲಸ ಸ್ಟಾರ್ಟ್ ಮಾಡಿ ಅದಕ್ಕೆ ಕ್ರಿಯಾಯೋಜನೆ ಮತ್ತು ದುಡ್ಡು ಕೊಡುವಂತೆ ಕೂಲಿ ಜನರಿಗೆ ಕೂಲಿ ಕೊಟ್ಟರೆ ಸ್ಟಾರ್ಟ್ ಮಾಡ್ತೀವಿ ಬಾಕಿ ಎಲ್ಲ ಮಾಡಿದ್ರೆ ನಾವು ಮಾಡಿರ್ತಾರೆ ಕಾಂಟ್ರಾಕ್ಟ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಕಾಂಟ್ರಾಕ್ಟ್ ಕೊಡಿದ್ರು ಜನ ಕೂಲಿ ಮಟೀರಿಯಲ್ಸ್ ಕಾಂಟ್ರಾಕ್ಟ್ ಯಾವ ಸಪ್ಲೈ ಮಾಡ್ತಾರೆ ಅಲ್ಲಿ ನಾವು ಕೊಡ್ತೀವಿ ಅದ ಲೇಬರ್ ಗಂತೆ ಲೇಬರ್ ಪೇಮೆಂಟ್ ಅದು ಆಗಲ್ಲ ಎಸ್ಎಂಸಿ ಇಂದ ಯಾರಾದರೂ ಮಾಲಕರು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಪಂಚಾಯತಿ ಕೊಟ್ಟರೆ ನಾಳೆ ಅದಕ್ಕೆ ಚಂದ ಜನ ಕೊಡ್ಕೊಂಡು ಹೇಳ್ಬೋದ್ರಿ ಜನ ಬಂದು ನಾವು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ನೀವು ಬರ್ಬೇಕಂತಿದ್ರಿ ಜನ ಬಂದು ನಾವು ಸ್ಟಾರ್ಟ್ ಮಾಡ್ತೀವಿ ನಾಳೆ ಜನ ಬರ್ತಾರೆ ಅದನ್ನ ಕೆಲಸ ಜವಾಬ್ದಾರಿ ಪಂಚಾಯತಿ ನೋಡಿ ಅದನ್ನ ವಿಚಾರ ಮಾಡ್ತಾರೆ ಒಂದು ಎರಡನೇದಾಗಿ ನೀರಿಗೆ ಈಗ ಜೆಡಿಎಂ ಬಂದಾಗ ಕಾಂಟ್ರಾಕ್ಟ್ ನಾವು ಕಂಪನಿ ಮನೆಗೆ ನೀರಿಗೆ ಸ್ಯಾಲರಿ ಕಂಪಲ್ಸರಿ ಕೊಡಬೇಕ್ರಿ ನಾವು ಹೋಗಿ ಅಂತ ನಾವು ಹೆಡ್ವರ್ಕ್ ತಗೊಂಡ್ರೆ ನಮ್ಗೆ ಹೆಡ್ವರ್ಕ್ ತಗೊಂಡು 1 ವರ್ಷ ಅವನ್ನ ಮೇಂಟೈನ್ ಮಾಡ್ಕೊಂಡ್ರಿ 1 ವರ್ಷ ಅದಕ್ಕೆ ನಾವು ಹೆಡ್ವರ್ಕ್ ಇನ್ನು ಕೆಲಸ ಚಾಲೂ ಐತಿ ಇಲ್ಲಿ ಕೆಲಸ ಮಾಡಿದ್ರೆ ಉಳಿದ ಜೋಗಳ ಕೆಲಸ ಮಾಡಿದ್ರೆ ಇನ್ನು ಇನ್ಸೈಡ್ ನಡುವೆ ಗ್ಯಾಪ್ ಇದೆ ಇದೆಲ್ಲ ಮುಗಿಸಿದ್ರೆ ಎಲ್ಲ ಕಡೆ ನೀರು ಬರ್ತದೆ ನೀವೆಲ್ಲ ಬರ್ಕ್ ಕೊಟ್ಟಾಗ ಸೈ ಕೊಟ್ಟಾಗ ನಾವು ಹೆಡ್ವರ್ಕ್ ತಗೊಂಡು ಈಗ ಸದ್ಯದ ಮಟ್ಟಿಗೆ ಈ ವಿಚಾರ ಇಲ್ಲೇ ಅಭ್ಯರ್ಥಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಅವಶ್ಯ ಚರ್ಚೆ ಮಾಡುವಂಥದ್ದು ಪಂಚಾಯತಿ ಅಧ್ಯಕ್ಷರು ಕ್ಲಿಯರ್ ಇಲ್ಲಿ ಸಮಸ್ಯೆ ಆಗುತ್ತೆ ಇಲ್ಲಿ ಲೋಕಲ್ ಮೆಂಬರ್ ಈಗ ಬೇಸಿಗೆ ಕಾಲ ಏನ್ ಮಾಡೋದು ಗೊತ್ತಿಲ್ಲ ಮತ್ತೆ ನೀರು ಟ್ಯಾಂಕರ್ ಕೊಡೋದು ಅದು ಗೊತ್ತಿಲ್ಲ
ಟೈಮ್ನಾಗ ನಮ್ಗೆ ನಲ್ಲಿ ಕೊಡ್ತದೆ ಮೇ ಮನೆ ನಮ್ಗೆ ಭಾರಿ ತ್ರಾಸ ಆಗ್ತದೆ ನೀರೆಲ್ಲ ಈಗ ನೋಡೋಣ ಮೇಡಮ್, ಏನಂದ್ರೆ ಅಲ್ಲಿ ಬೋರ್ಂದು ಬೇರೆ ಬೋರ್ನು ಇಲ್ಲ. ಒಂದು ಅಕ್ಕಪಕ್ಕ ಬೋರ್ನ್ ಇರೋರು ಮುಸಾಫರ್ ಇಲ್ಲ. ಎರಡನೇ ದಿನ ಮೋಟರ್ ತೆಗಿತಿದ್ರು. ನಾವು 4 ಮೋಟರ್ ತೆಗಿತಿದ್ರು. 4 ತಾವು ಬಂದ್ರೆ 4 ಮೋಟರ್ ತೆಗಿತಾವ್ರಿ. ಈಗ ಇನ್ನೊಂದು ಮೋಟರ್ ತೆಗಿಸ್ ಹಾಕೊಂಡ್ರಿ. ಇಷ್ಟ ಗಡಿ ಇದ್ರು ಬನ್ನಿ ಅದು ಸುರಿಸ್ಕೇರಿ ಇಲ್ಲ ಜಂಗ್ ಇರ್ಬೇಕು. ಹೊಡಿತ ಯಾಕೋ ಅವು ಹೋಗಿ ಆ ಜಂಗ್ ಯಾಕೆ ಅಂತಾರೆ ತೆಗೆದು ಸೊಲ್ಯೂಷನ್ ಈಗ ಒಂದು ಮಾತಾಡಿದ್ರಿ ಬಂದಿದ್ದನ್ನು ಕಳಿಸಿದ್ದಾನ ಅವ ಏನೋ ಒಂದು ವರ್ಷ ಐತೆ ತೆಗೆದುಕೊಳ್ಳಿಸ್ಕೊಂಡಿದ್ದ ಫೈಟ್ ಕೊಡ್ರಿ ಅಂತ ಕೊಡ್ರಿ ಅಂತ ಎಲ್ಲ ಅಂತ ಹೇಳಿದ್ರಿ. ಏನಾಗಿದೆ ಆಯ್ತು ಎಲ್ಲ ವಸ್ತು ಮಾಡ್ಕೊಡ್ತೇವ ಅಂತ ತೆಗೆದುಕೊಡ ಅಂತ ಹೇಳಿದ್ರಿ. ತೆಗೆದ ಅಂದ್ರೆ ನೀವು ಚಲೋ ಹೇಳೋದು ಚಲೋ ಇದ್ರಿ ಆ ಹೊತ್ತ ಈಗ ನೀವು 200 ಕೊಡೋದ್ರೆ ನೀವು ಸಾಕಾಗಿ ನೀರು ಸಿಗುತ್ತೆ ನೀರು ಆಗ್ಬೋದು ಆದ್ರೆ ನಮ್ಗೆ ಟೈಮಿಂಗ್ ಮಾತ್ರ ಸೆಟ್ ಆಗುತ್ತೆ ಶಾಲೆಯಲ್ಲಿ ಟೈಮಿಂಗ್ ಸೆಟ್ ಆಗುತ್ತೆ ನಾವು ಮೀಟಿಂಗ್ ಮಾಡ್ಬೋದು ಎಲ್ಲರಿಗೂ ಆಗುತ್ತೆ ಶಾಲೆ ಅದಕ್ಕೆ ನಾವು ಹೇಳ್ತಿರೋದು ನಮ್ಗೆ ಬೋರಿನ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಅವಾಗ ಬೇಕಾದ್ರೆ ಬಿಟ್ಕೋಬಹುದು ನಮ್ಗೆ ಬೋರಿನ ವ್ಯವಸ್ಥೆ ಮಾಡಿ ಶಾಲೆ ಕೊಡಿ ಬೆಳಗ್ಗೆ ಟೈಮು ಎಲ್ಲ ಮನೆಯಲ್ಲಿ ಬೇಕು ಹೌದು ಬೇಕು ಅದು ನಾವೇನು ಹೇಳಕ್ ಆಗೋದಿಲ್ಲ ಹೌದು ಈಗ ನಾವು ನಿಮ್ಮ ಶಾಲೆ ಶಾಲೆ ಕ್ಲಾಸ್ ಹೋಗುವಂತ ಒಂದು ಬೆಳಗ್ಗೆ ಟೈಮ್ 10 ಗಂಟೆಗೆ ಒಂದು ಅರ್ಧ ತಾಸು ನಿಮಗೆ ಅವಕಾಶ ಇದೆಯಾ ಸರ್ ಅರ್ಧ ತಾಸು ನಿಲ್ಲಿಗೆ ಔಟ್ ನಾವು ಮಾಡ್ಕೋಬಹುದು ಜನ ಎಲ್ಲರೂ ನಾವು ಲೈನ್ ಅಪ್ ಮಾಡೋದು ಈಗ ಎಲ್ಲರಿಗೂ ಗೊತ್ತೆ ಕನೆಕ್ಷನ್ ಕೇಳ್ಕೊಳ್ಬೇಕು ಯಾಕಂದ್ರೆ ಸಪರೇಟ್ ಲೈನ್ ಹಾಕ್ಲಿಕ್ಕೆ ಆಗಲ್ಲ ಆಗಲ್ಲ ಬಟ್ ಇದನ್ನು ಕೇಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅರ್ಧ ತಾಸಿಗೆ ಶಾಲೆಗಳಿಗೆ ಅಂತ ಹೇಳ್ಬೋದು ಈಗ ವಾಪಸ್ 7 ತಾಸು ಅಂತ ಹೇಳಿದ್ರೆ ಬೆಳಿಗ್ಗೆ ಕೂಡಿ ಬಿಡ್ತಾರೆ ಆಮೇಲೆ ನಿಮ್ಗೆ ಮಧ್ಯಾಹ್ನ ಈ ಜನರು ನಮಗೋಸ್ಕರ ಯಾರು ಬಂದು ನಡ ಬಂದ್ ಮಾಡೋದಿಲ್ಲ ಎಲ್ಲರೂ ನಾನು ಕೇಳಿದ್ದೇನೆಂದ್ರೆ ಬೆಳಗ್ಗೆ ಒಂದು ತಾಸು ಬಿಡುವಲ್ಲಿ ಮುಕ್ಕಾಲು ಗಂಟೆ ಅಷ್ಟೇ ಬೇಕು ಇನ್ನೂ ಒಂದು ಅರ್ಧ ತಾಸಿಗೆ ಮಧ್ಯಾಹ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದಾ ಶಾಲೆ ಬೆಳಿಗ್ಗೆ ನಾವು ಎಲ್ಲರಿಗೂ ಎಲ್ಲ ಕಡೆ ಹಳಗ ಒಂದು ಶಾಲೆ ಅಲ್ಲೇ ಮುಂದೆ ಹಡ್ಕೊಂಡು ಶಾಲೆ ಹಳಗೆ ಒಂದು ಶಾಲೆ ಬಟ್ ಯಾವ ಸಮಸ್ಯೆಗಳು ನೀರಿನ ಸಮಸ್ಯೆಗಳು ಬಹಳ ಹೆಚ್ಚಿದ್ದಾರೆ ಒಂದು ಸಮಸ್ಯೆ ಮಾಡ್ಕೊಡ್ಲಾಗ್ತದೆ ಪರಿಹಾರ ಮಾಡ್ಕೊಡ್ಲಾಗ್ತದೆ ಈಗ ಈಗ ಬಾರ್ವಾಡಿಗೆ ಮತ್ತು ಕನ್ನಡ ಶಾಲೆಗೆ ಎಕ್ಸ್ಟ್ರಾ ಇದು ಮಾಡ್ಕೊಡ್ತೀವಿ ಇದನ್ನು ವಾಲ್ ಮಾಡ್ಕೊಡ್ತೀವಿ ಎಕ್ಸ್ಟ್ರಾ ವಾಲ್ ಮಾಡ್ಕೊಡ್ತಂದ್ರೆ ಟೈಮಿಂಗ್ ಇಲ್ಲ ಎಕ್ಸ್ಟ್ರಾ ಅಂದ್ರೆ ನಮ್ಗೆ ಎಕ್ಸ್ಟ್ರಾ ಬೇರೆ ಬೇರೆ ನಮ್ಮ ಸಲುವಾಗಿ ಸ್ಪೆಷಲ್ ಲೈನ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನೀರು ಸಾಕಾಗೋದಿಲ್ಲ ಇವೇನು ಒಂದೇ ಸ್ಪೆಷಲ್ ಅಲ್ಲ ಒಂದು ಬೋರ್ವೆಲ್ ಹಾಕ್ಬೇಕು ಈಗ ಈ ವಿಚಾರ ಆಗೋದಿಲ್ಲ ಏನು ಡಿಸ್ಕಸ್ ಆಗಿದೆ ಅದನ್ನು ತಗೊಳ್ತೀವಿ ವಿಡಿಯೋ ಇದ್ದಾರೆ ಅದನ್ನ ನಾವು ಸಾಮಾನ್ಯ ಸಭೆಗೆ ಇಟ್ಕೊಂಡು ಅಥವಾ ಒಂದು ಮಂಡಲ ಸಭೆಗೆ ಮಾಡ್ತಾರೆ ನಾವು ಯಾವುದೇ ವಿಷಯನ ಇಟ್ಕೊಳ್ಳೋದಕ್ಕೆ ಆಗಬೇಕು ಮತ್ತು ಬೇರೆ ಯಾರಿಗಿದೆ ಈಗ ಸ್ಕಾಲರ್ಶಿಪ್ ಏನಾಗಿದೆ ನಾನೇ ಒಂದು 5 ಹಿಂದ್ಗಡೆ ಕಾರವಾರದ ನಿಧಿ ಇದು ಕರ್ನಾಟಕ ಒಂದು ತಿಳ್ಕೊಂಡ್ರಿ ಅವ್ರು ಹೇಳ್ತಾರೆ 10ನೇ ತಾರೀಕಿಗೆ ಬಂದ್ ಮಾಡಿದಾರೆ ಬ್ರೆಡ್ ಸ್ಕಾಲರ್ಶಿಪ್ ಒಂದ್ ಲೈನಿಗೆ ಆಗ ಅದು ಆಗ ಚಲೋ ಆಗ್ತಿತ್ತು ನಮ್ಗೆ ಬಾಯಿರತ್ರ ಎಲ್ಲ ಜೆರಾಕ್ಸ್ ತಂದು ಬಾಯಿರಲ್ಲ ಈಗ ನಾವು ಯಾಕಂದ್ರೆ ನಾವೆಲ್ಲ ಕಾಗದ ನೀತಿ ಈಗ ಅವಾಗ ಬಾಯಿ ಜವಾಬ್ದಾರಿ ಕೊಟ್ಟಿದ್ರು
ಅಂದ್ರೆ ಮಾಲಿಕ ಕಂಟಿನ್ಯೂ ಕೊಟ್ಟರೆ ಮಕ್ಕಳು ಕಲಿಸ್ಬೇಕಾ ಆನ್ಲೈನ್ ಅಲ್ಲಿ ನೋಡ್ತಾ ಇರ್ಬೇಕು ಪ್ರಶ್ನೆ ಆಯ್ತು ಆಯ್ತಾ. ಅದಕ್ಕಾಗಿ ಪಾಲಕರ ಜವಾಬ್ದಾರಿ ಇರಬೇಕು ಉದ್ದೇಶಕ್ಕೆ ಸ್ಕಾಲರ್ಶಿಪ್ ಅನ್ನು ಪಾಲಕರಿಗೆ ಕೊಡ್ಬೇಕು. ನೀವೇ ಆನ್ಲೈನ್ ನೋಡ್ತೀರಾ ನೋಡ್ತಾ ಅಥವಾ ಸಮೀಕ್ಷೆ CSC ಇದೇ ಮಾಡ್ಬೋದು ಕೆಲವು ಮಂದಿ ಆಗಿದೆ ಕೆಲವು ಮಂದಿ ಆಗಿಲ್ಲ. ಹೌದು ಒಂದು ಓಟಿಪಿನೇ ಬಂದಿಲ್ಲ. ವಿಷಯ ಎಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ. ನಾವು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟು ಶಿಕ್ಷಕರಿಗೆ ಸಂಬಂಧಿಲ್ಲ. ಯಾಕಂದ್ರೆ ಮಕ್ಕಳ ಕಲಿಕೆ ಸಲುವಾಗಿ ಪಾಲಕರು ಕೊಟ್ಟಿದ್ದಾರೆ. ಪಾಲಕರು ಜವಾಬ್ದಾರಿ ತಗೋಬೇಕು ಅಂತ ಉದ್ದೇಶ. ಹಾಗಾಗಿ ನೀವು ಆನ್ಲೈನ್ ನಲ್ಲಿ ಸಂಬಂಧಪಟ್ಟ ಇಲಾಖೆ ಹೋಗಿ ನಾನು ಇಂತಿಂತ ಕಾಗದಪತ್ರ ಕೊಟ್ಟಿದ್ದೆ ಬರಲಿಲ್ಲ ಅಂತ ನೀವೇ ಅದನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅಮೌಂಟ್ ಜಮಾ ಆಗಿರೋದು ನಿಮ್ಮಷ್ಟೇ ಗೊತ್ತಾಗ್ತದೆ, ಶಿಕ್ಷಕರಿಗೆ ಗೊತ್ತಾಗಲ್ಲ. ಎರಡನೇದಾಗಿ ನಿಮ್ಮ ಮಗುವಿನ ಆಧಾರ್ ಕಾರ್ಡು ಹೆಸರು ಅಡ್ರೆಸ್ ಉದ್ದೇಶ ಎಲ್ಲ ಕರೆಕ್ಟ್ ಆಗಿ ಇರಬೇಕಾಗ್ತದೆ. ಬಟ್ ಒಂದು ಮಳೆ ಒಂದ್ಸಲ ಈಗ ಬರ್ತದೆ ಅದು ಬಂದಿಲ್ಲ. ಅದೇ ರೀತಿ ಆನ್ಲೈನ್ ಸರ್ವರ್ ಬಿಸಿ ಇದ್ದಾಗ ಆಗೋದಿಲ್ಲ. ಸರ್ವರ್ ಫಾಸ್ಟ್ ಇದ್ದಾಗ ನಮ್ಮ ಮೊಬೈಲ್ ಸಿಸ್ಟಮ್ ಆಗಿ ಎಲ್ಲರೂ ಮತ್ತೆ ಬೇರೆ ಏನಾದ್ರು ಚರ್ಚೆ ಇದೆಯಾ? ಬಟ್ಟೆ ಒಂದೇ ಟೈಪ್ ಒಂದೇ ಎಲ್ಲರೂ ಸಮಾನ ಯಾಕಂದ್ರೆ ಈಗ ಸಮಗ್ರ ಶಿಕ್ಷಣ ಅಧ್ಯಯನ 2015 ಪ್ರಾರಂಭವಾಗಿ ಇದುವರೆಗೆ ಅಂದ್ರೆ ನಾವು ಶಾಲೆ ಕಲೆ ಮುಂದೆ ಬಂದ್ರೆ ಬಹಳಷ್ಟು ಸುಧಾರಣೆಗಳಾಗಬೇಕು. ಅವಾಗ ಮೊದಲು ನಮಗೆ ಸ್ಕೂಲ್ನಲ್ಲಿ ಕ್ಲಾಸ್ ಮತ್ತು ಸ್ಕೂಲ್ ಸಿಗ್ತಾ ಇರಲಿಲ್ಲ. ಮಧ್ಯಾಹ್ನ ಬಿಸಿ ಊಟ ಯಾವುದೇ ಇಂಥ ಸೌಲಭ್ಯಗಳನ್ನು ನಾವು ತಗೊಳ್ಳಾದರೆ ಇದರಿಂದ ನಾವು ತಂದು ಈಗ ಮಗು ಮಾಡ್ತಾಯಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಎಲ್ಲ ರೀತಿಯಿಂದ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಈಗ ಅಂಗನವಾಡಿಯಿಂದ PUC ಸೆಕೆಂಡ್ ಇಯರ್ ವರೆಗೆ ಸ್ಕಾಲರ್ಶಿಪ್ ಆಗಲಿ, ಬಟ್ಟೆ, ಪುಸ್ತಕ ಎಲ್ಲ ಇತರೆ ವಸ್ತುಗಳನ್ನು ನಮ್ಮ ಶಾಲೆ ಮುಖಾಂತರ SDMC ಅಧ್ಯಕ್ಷರ ಉಪಾಧ್ಯಕ್ಷರ ಮುಖಾಂತರ ಸರಬರಾಜು ಮಾಡ್ತಾ ಆ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ, ಬಟ್ಟೆ, ಬಾಳೆಹಣ್ಣು, ಹಾಲು ಇಂಥ ಎಲ್ಲ ಪೌಷ್ಟಿಕತೆಯನ್ನು ಆಹಾರಗಳು ಎಲ್ಲ ಒಂದು ಸೇವೆಗಳನ್ನು ಒದಗಿಸುತ್ತಾ ಇದುವರೆಗೆ ಸಮಗ್ರವಾಗಿ ಬಂದಿರುತ್ತದೆ. ಆದ್ದರಿಂದ ನಮ್ಮ ಎರಡು ಸ್ಕೂಲ್ಗಳ ಕ್ರಮವು ಈ ಒಂದು 24-25 ಸಾಲಿನ ನಮ್ಮ ಸ್ಕೂಲಿಗೆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನದ ವಿವರಗಳನ್ನು ಎಲ್ಲ ಸವಿಸ್ತಾರವಾಗಿ ವಿವರಣೆಯನ್ನು ನೀಡಿದ್ದಾರೆ. ಇನ್ನೂ ಅವರು ಹೆಚ್ಚಿನ ಒಂದು ಸ್ಕೂಲಿಗೆ ಕಾಂಪೌಂಡ್ ಆಗಲಿ, ಕುಡಿಯುವ ನೀರಿನ ಶೌಚಾಲಯ ಎಲ್ಲ ಅವರು ಬಹಳ
ನಮಗೆ ಈ ಒಂದು ಸಂದರ್ಭದಲ್ಲಿ ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುವುದನ್ನು ಸ್ಕಾಲರ್ಶಿಪ್ ಮಾಡಿದ್ರೆ ಕೇಳಿದ್ರೆ ಸ್ಕಾಲರ್ಶಿಪ್ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಒಂದು ವರ್ಷ ಹಣ ಬಂದಿಲ್ಲ ಇನ್ನು. ಅಲ್ಲದೆ 6 ವರ್ಷ ಕೊರೋನಾ ಟೈಮಿಂದ ಈಗ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಬರಲಿಲ್ಲ ಸ್ಕಾಲರ್ಶಿಪ್ ಬರಲಿಲ್ಲ ನೀವೇ ಸರಿಯಾಗಿ ಮಾಡ್ತಿಲ್ಲ ಅಂತ ಮಕ್ಕಳು ಹೇಳ್ತಾರೆ. ಹೋಗುದಿಲ್ಲ ನೀವು ಸರಿ ಮಾಡುದಿಲ್ಲ. ಈಗ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಬಂದಿದೆ ಯಾಕಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಯಾಟ್ಸ್ ಅಲ್ಲಿ ತೋರಿಸ್ತಾ ಇದೆ. ಆಧಾರ್ ಲಿಂಕ್ ಮಾಡಿದ್ರೆ ಅವಾಗ ಒಂದು ಕೆಲವರು ಮಾಡಲಿಲ್ಲ, ಕೆಲವರು ಮಾಡಿದ್ರೆ ಜಮಾ ಆಗಿದೆ ಬಂದರು. ಬಟ್ ಹಾಗಾಗಿ ಅದು ಬ್ಯಾಲೆನ್ಸ್ ಕೆಳಗೆ ಇದೆ. ಆ ನಂತರದಲ್ಲಿ ಮತ್ತೆ ಸ್ಕಾಲರ್ಶಿಪ್ಗಳು ಕೆಲವರಿಗೆ ಬರ್ತಾ ಇದ್ದಾರೆ. ಒಂದು ವರ್ಷ 2-3 ವರ್ಷ ಬರ್ತಿಲ್ಲ ಅಂತ ಹೇಳ್ತಿದ್ರೆ ಸಂಬಂಧಪಟ್ಟ ಹಿಂದಿನ ಇಲಾಖೆಗೆ ಇದು ಭೇಟಿ ಮಾಡಿ ಕೆಲವರಿಗೆ ಹಂಚಿಕೆ ಸಭೆ ಆದಾಗ ಹಿಂದುಳಿದ ವರ್ಗದ ಅಧಿಕಾರಿಗಳು ಬಂದಿಲ್ಲ. ಏನಾದರೂ ಒಂದು ಸಮಸ್ಯೆ 2 ವರ್ಷ ಬಂದಿಲ್ಲ ಅಂತ ಕೊರೋನಾ ಟೈಮ್ ಬಿಟ್ಟು ಬಂದಿಲ್ಲ ಅಂತಂದ್ರೆ ನೀವು ನಮ್ಮ ಆಫೀಸಿಗೆ ಬಂದು ಕೃಷಿ ಅಧಿಕಾರಿ ನೋಡಲ್ ಅಧಿಕಾರಿ ಬಂದು ಹಾಗಾಗಿ ನೀವು ಇಲಾಖೆಗೆ ಭೇಟಿ ಮಾಡುವ ಅವಧಿ ಮಾಡಿರ್ತಾರೆ ಆ ಅವಧಿ ಒಳಗೆ वीडियो में बताया जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाए तव जय गाथा जन गण मंगल